ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್, 4G ಸೈನ್ಸ್ ಆಥರ್. ಸ್ನೇಹಿತರೆ, ಮುಂದೆ ಇರತಕ್ಕಂತಹ PSI ಪರೀಕ್ಷೆಗೆ, PC ಪರೀಕ್ಷೆಗೆ, ಗ್ರೂಪ್ C ಪರೀಕ್ಷೆಗೆ, TET ಪರೀಕ್ಷೆಗೆ, SDA ಪರೀಕ್ಷೆಗೆ ಅನುಕೂಲವಾಗುವಂತೆ ವಿಜ್ಞಾನ ವಿಭಾಗದಲ್ಲಿ ನೀವು ನಿರೀಕ್ಷೆ ಮಾಡಬಹುದಾದಂತಹ ಪ್ರಶ್ನೋತ್ತರಗಳನ್ನು ಹೇಳ್ತಾ ಇದ್ದೀನಿ. ಅಪ್ಲೈಡ್ ಬಯಾಲಜಿನ ಹೇಳಿದೆ, ಅಪ್ಲೈಡ್ ಕೆಮಿಸ್ಟ್ರಿನ ಹೇಳಿದೆ. ಈ ತರಗತಿಯಲ್ಲಿ ಆಹಾರ ಬಯಾಲಜಿಲಿ ಬಹುಮುಖ್ಯ ಲೆಸನ್ ಯಾವುದು? ಆಹಾರ ಭಾಗ 1. ಅಂದರೆ ಆಹಾರದಲ್ಲಿ ಈ ತರಗತಿಯಲ್ಲಿ ಕಾರ್ಬೋಹೈಡ್ರೇಟ್ಗಳು ಮತ್ತು ಲಿಪಿಡ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ ಸ್ನೇಹಿತರೆ? ಅದಕ್ಕಿಂತ ಮುಂದೆ ಇರತಕ್ಕಂತಹ SDA ಪರೀಕ್ಷೆಗೆ, ಗ್ರೂಪ್ C ಪರೀಕ್ಷೆಗೆ, TET ಪರೀಕ್ಷೆಗೆ ಇಲ್ಲಿ ಕಾಣುತ್ತಿರುವ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 4ನೇ ಪರಿಶುದ್ಧ ಮುದ್ರಣ, ಈ ಪುಸ್ತಕವನ್ನು ರೆಫರ್ ಮಾಡಿ, ಖಂಡಿತ ಯೂಸ್ ಆಗುತ್ತೆ. 2019-2020 ಏನು ಎಕ್ಸಾಮ್ಗಳು ನಡೆದಿದ್ದಾವೋ, KS ಫಿಲಿಮ್ಸ್ ಆಗಿರ್ಬೋದು, SDA ಆಗಿರ್ಬೋದು, FDA ಆಗಿರ್ಬೋದು, ಈ ಎಲ್ಲ ಪರೀಕ್ಷೆಗಳಲ್ಲಿ ಈ ಪುಸ್ತಕ ಉತ್ತಮ ರಿಸಲ್ಟ್ ಕೊಟ್ಟಿದೆ. ನೀವು ಸಹ ನೋಡಿದ್ದೀರಿ. ಈಗ ಇದು ಮತ್ತಷ್ಟು ರಿವೈಸ್ ಆಗಿದೆ. ಆದ್ದರಿಂದ ಈ ಪುಸ್ತಕವನ್ನು ನೀವು ರೆಫರ್ ಮಾಡಿದ್ರೆ ಖಂಡಿತ ಯೂಸ್ ಆಗುತ್ತೆ. ಅರ್ಥ ಆಯ್ತಾ? ಎಸ್. ಅದೇ ರೀತಿ ಮುಂದೆ ಇರತಕ್ಕಂತಹ PSI ಪರೀಕ್ಷೆಗೆ, PC ಪರೀಕ್ಷೆಗೆ ಇಲ್ಲಿ ಕಾಣ್ತಿರುವ PSI ಮತ್ತು PCಗಾಗಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 3ನೇ ಪರಿಶುದ್ಧ ಮುದ್ರಣ, ಈ ಪುಸ್ತಕವನ್ನು ರೆಫರ್ ಮಾಡಿ, ಖಂಡಿತ ಯೂಸ್ ಆಗುತ್ತೆ. ಕಾರಣ 2020 ಜರುಗಿದ PSI ಪರೀಕ್ಷೆಗಳಲ್ಲಿ, RSI ಪರೀಕ್ಷೆಗಳಲ್ಲಿ, PC ಪರೀಕ್ಷೆಗಳಲ್ಲಿ ಈ ಪುಸ್ತಕ ಸಾಕಷ್ಟು ರಿಸಲ್ಟನ್ನು ಕೊಟ್ಟಿದೆ, ನೀವೇ ನೋಡಿದಿರಿ. ಆದ್ದರಿಂದ ಜೊತೆಗೆ ಈಗ ಈ ಪುಸ್ತಕ ಮೇ ಮಂತಲ್ಲಿ ಸಾಕಷ್ಟು ರಿವೈಸ್ ಆಗಿ ಬಂದಿದೆ, ಮತ್ತಷ್ಟು ಕ್ವಾಲಿಟಿಯಿಂದ ಕೂಡಿದೆ. ಓಕೆ, ವೆರಿ ಸಿಂಪಲಾಗಿ ಹೇಳಬೇಕಂದ್ರೆ, ಪುಸ್ತಕವನ್ನು ಖರೀದಿಸಲು ಅಂಗಡಿಗೆ ಹೋದಾಗ ಪುಸ್ತಕವನ್ನು ತಗೊಳ್ಳಿ, ಒಂದು 10 ನಿಮಿಷ ಪುಸ್ತಕವನ್ನು ಓದಿ, 16 ಪೇಜ್ನ ಓದಿ, ನಿಮಗೆ ಸಮಾಧಾನ ಆದರೆ ತಗೊಳ್ಳಿ, ಇಲ್ಲಾಂದರೆ ಬೇಡ. ಓಕೆನಾ? ಎಸ್ ಸ್ನೇಹಿತರೆ, ಕಳೆದ ತರಗತಿಯಲ್ಲಿ ಒಂದು ಹೋಮ್ವರ್ಕನ್ನು ಕೊಟ್ಟಿದ್ದೆ ನಾನು. ಯಾವುದದು? ವಿಶ್ವ ಆವುಗಳ ದಿನ. ಆಪ್ಷನ್ ಎ ಜುಲೈ 16, ಆಪ್ಷನ್ ಬಿ ಮಾರ್ಚ್ 21, ಆಪ್ಷನ್ ಸಿ ಸೆಪ್ಟೆಂಬರ್ 16, ಆಪ್ಷನ್ ಡಿ ಡಿಸೆಂಬರ್ 1. ಸರಿಯಾದ ಉತ್ತರ ಜುಲೈ 16. ಓಕೆನಾ? ಇಲ್ಲಿ ನೋಡಿ, ಈಸಿಯಾಗಿ ನೀವು ಪತ್ತೆ ಮಾಡ್ಬೋದು. ಮಾರ್ಚ್ 21 ಏನೋ ವಿಶ್ವ ಅರಣ್ಯ ದಿನ. ಓಕೆನಾ? ಅದೇ ರೀತಿ ಸೆಪ್ಟೆಂಬರ್ 16 ಏನೋ ವಿಶ್ವ ಓಝೋನ್ ದಿನ. ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನ. ಉಳ್ಕೊಂಡಿದ್ದು ಯಾವುದು? ಜುಲೈ 16 ಏನೋ ವಿಶ್ವ ಆವುಗಳ ದಿನ. ಅರ್ಥ ಆಯ್ತಾ? ಓಕೆ, ಎಸ್. ಈ ತರಗತಿಯಲ್ಲಿ ಆಹಾರ ಪಾರ್ಟ್ 1. ಓಕೆ, ಆಹಾರ ಅಂದ್ರೇನು, ಆಹಾರದ ಘಟಕಗಳು, ಕಾಂಪೊನೆಂಟ್ಸ್ ಆಫ್ ಫುಡ್, ಕಾರ್ಬೋಹೈಡ್ರೇಟ್ಗಳ ವಿಧಗಳು, ಕಾರ್ಬೋಹೈಡ್ರೇಟ್ನ ಮೂಲಗಳು, ಸೋರ್ಸಸ್, ಲಿಪಿಡ್ ಅಂದ್ರೇನು, ಜೊತೆಗೆ ಯಾವ್ಯಾವ ಫುಡ್ಡಲ್ಲಿ ಲಿಪಿಡ್ ರಿಚ್ ಆಗಿರುತ್ತೆ, ಜೊತೆಗೆ ಲಿಪಿಡ್ ಕೊರತೆ ಆದರೆ ಯಾವ್ಯಾವ ರೋಗಗಳು ಬರ್ತವೆ, ಲಿಪಿಡನ್ನು ಹೆಚ್ಚಾಗಿ ಸೇವನೆ ಮಾಡಿದ್ರೆ ಆವಾಗ ಯಾವ ರೋಗ ಬರುತ್ತೆ, ಇವೆಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಮೊದಲಿಗೆ ಆಹಾರದ ಘಟಕಗಳು, ಫುಡ್ ಕಾನ್ಸ್ಟಿಟ್ಯೂಯೆಂಟ್ಸ್. ಅದಕ್ಕಿಂತ ಮುಂಚೆ ಆಹಾರ ಅಂದ್ರೇನು, ನಮ್ಮ ದೇಹಕ್ಕೆ ಯಾವ ವಸ್ತುವು ಶಕ್ತಿಯನ್ನು ಪೂರೈಕೆ ಮಾಡುತ್ತೋ, ಅಂದರೆ ಯಾವ ಸಬ್ಸ್ಟೆನ್ಸು ನಮ್ಮ ಬಾಡಿಗೆ ಎನರ್ಜಿನ ಪ್ರೊವೈಡ್ ಮಾಡುತ್ತೋ ಆ ವಸ್ತುವಿಗೆ ನಾವೇನು ಹೇಳ್ಬೋದು? ಆಹಾರ, ಫುಡ್ ಅಂತ ಹೇಳ್ತೀವಿ. ಓಕೆ, ನಾವು ಆರೋಗ್ಯವಾಗಿರಬೇಕು ಅಂದರೆ, ಹೆಲ್ತಿಯಾಗಿರಬೇಕು ಅಂದರೆ ಎಂಥ ಫುಡ್ ತಿನ್ನಬೇಕು? ಸಮತೋಲನ ಆಹಾರವನ್ನು ತಿನ್ನಬೇಕಾಗತ್ತೆ, ಬ್ಯಾಲೆನ್ಸ್ಡ್ ಡಯಟನ್ನು ಯೂಸ್ ಮಾಡಬೇಕಾಗತ್ತೆ. ಆಹಾರವನ್ನು ಸಮತೋಲನ ಆಹಾರ ಅಂತ ಕರಿಬೇಕು ಅಂದರೆ ಆ ಒಂದು ಆಹಾರದಲ್ಲಿ 7 ಘಟಕಗಳು 7 ಕಾನ್ಸ್ಟಿಟ್ಯೂಯೆಂಟ್ಸ್ ಇರಬೇಕಾಗತ್ತೆ. ಆಗ ಮಾತ್ರ ಆ ಒಂದು ಆಹಾರವನ್ನು ನಾವು ಸಮತೋಲನ ಆಹಾರ ಅಂತ ಕರಿಬಹುದು. ಆ 7 ಆಹಾರದ ಘಟಕಗಳು ಯಾವುವು ಎಂದರೆ, ಒಂದನೇದು
ಕಾರ್ಬೋಹೈಡ್ರೇಟ್ಗಳು, ಎರಡನೇದು ಲಿಪಿಡ್ಗಳು. ಸ್ವಲ್ಪ ಕೇಳಿಸ್ಕೋಬೇಕು. ನಮ್ಮ ದೇಹಕ್ಕೆ ಹೆಚ್ಚು ಶಕ್ತಿಯನ್ನು ಪ್ರೊವೈಡ್ ಮಾಡ್ತಕ್ಕಂತಹ ಆಹಾರದ ಘಟಕಗಳು ಯಾವುವೆಂದರೆ ಕಾರ್ಬೋಹೈಡ್ರೇಟ್ಗಳು ಮತ್ತು ಲಿಪಿಡ್ಗಳು. ಅಂದರೆ ಮೀನ್ಸ್ ಕಾರ್ಬೋಹೈಡ್ರೇಟ್ ಇರುವ ಆಹಾರ ಪದಾರ್ಥಗಳನ್ನು ಹೆಚ್ಚೆಚ್ಚು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಹೆಚ್ಚು ಶಕ್ತಿ ಬರುತ್ತೆ. ಓಕೆನಾ? ಅದೇ ರೀತಿ ಲಿಪಿಡ್ಗಳಿರುವ ಅಥವಾ ಕೊಬ್ಬುಗಳಿರುವ ಆಹಾರ ಪದಾರ್ಥಗಳನ್ನು ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಹೆಚ್ಚು ಶಕ್ತಿ ಬರುತ್ತೆ. ಒಟ್ಟಾರೆ ಕಾರ್ಬೋಹೈಡ್ರೇಟ್ಗಳಿಂದ ಮತ್ತು ಲಿಪಿಡ್ಗಳಿಂದ ನಮ್ಮ ದೇಹಕ್ಕೆ ಹೆಚ್ಚು ಎನರ್ಜಿ ಬರುತ್ತೆ. ಆದ್ದರಿಂದ ಈ ಎರಡನ್ನು ಒಟ್ಟಾಗಿ, ಯಾವೆರಡನ್ನ? ಕಾರ್ಬೋಹೈಡ್ರೇಟ್ಗಳು ಮತ್ತು ಲಿಪಿಡ್ಗಳನ್ನು ಒಟ್ಟಾಗಿ ಏನು ಹೇಳ್ತೀವಿ? ಶಕ್ತಿ ಉತ್ಪಾದಕಗಳು, ಎನರ್ಜಿ ಪ್ರೊಡ್ಯೂಸರ್ಸ್ ಅಂತೇಳಿ ಕರಿತೀವಿ. ಪ್ರಶ್ನೆ ಹೆಂಗೆ ಹೇಳ್ತಾರೆ? ಈ ಕೆಳಗಿನ ಯಾವ ಆಹಾರದ ಘಟಕಗಳನ್ನು ಶಕ್ತಿ ಉತ್ಪಾದಕಗಳು ಎಂದು ಕರೆಯುತ್ತಾರೆ? ಈ ಥರ ಪ್ರಶ್ನೆ ಕೇಳಿದರೆ ಯಾವ ಆಪ್ಷನ್ಗೆ ಹೋಗಬೇಕು? ಕಾರ್ಬೋಹೈಡ್ರೇಟ್ಗಳು ಮತ್ತು ಲಿಪಿಡ್ಗಳು ಆಪ್ಷನ್ಗೆ ಹೋಗಬೇಕಾಗುತ್ತೆ. ಅರ್ಥ ಆಯ್ತಾ? ಎಸ್. ಇನ್ನು ಮೂರನೇದು ಯಾವುದು? ಪ್ರೋಟೀನ್ಗಳು. ನಾಲ್ಕನೇದು ನೀರು. ಪ್ರೋಟೀನ್ಗಳು ಮತ್ತು ನೀರನ್ನ ಒಟ್ಟಾಗಿ ಏನು ಹೇಳ್ತೀವಿ? ದೇಹ ನಿರ್ಮಾಣಕಾರಿಗಳು, ಬಾಡಿ ಬಿಲ್ಡರ್ಸ್ ಅಂತ ಹೇಳ್ತಾರೆ. ಬಾಡಿ ಬಿಲ್ಡರ್ಸ್. ಸ್ನೇಹಿತರೆ, ಪ್ರೋಟೀನ್ ಇರುವ ಆಹಾರ ಪದಾರ್ಥಗಳನ್ನು ಹೆಚ್ಚು ಸೇವನೆ ಮಾಡೋದ್ರಿಂದ ಹೈಟ್ ಚೆನ್ನಾಗಿ ಬರುತ್ತೆ. ಹೈಟ್ ಬಂದಮೇಲೆ ವೆಯ್ಟು ಆಟೋಮೆಟಿಕಲಿ ಇಂಪ್ರೂವ್ ಆಗುತ್ತೆ. ಇಲ್ಲೊಂದು ಪ್ರಶ್ನೆ ಕೇಳ್ತಾರೆ, 14 ವರ್ಷದ ಒಳಗಿನ ಮಕ್ಕಳಿಗೆ ಎಂತಹ ಆಹಾರ ಪದಾರ್ಥಗಳನ್ನು ಹೆಚ್ಚು ನೀಡಬೇಕು? ಆನ್ಸರ್ ಪ್ರೋಟೀನ್ಗಳು. ಕಾರಣ ಆ ಒಂದು ವೇಳೆಯಲ್ಲಿ ಬಿಲೋ 14 ಇಯರ್ಸ್, ಆ ಒಂದು ವಯಸ್ಸಿನಲ್ಲಿ ಬೆಳವಣಿಗೆ ಹೆಚ್ಚಿರುತ್ತೆ. ಆ ಹೆಚ್ಚಿರೋದ್ರಿಂದ ಆ ಒಂದು ವೇಳೆಯಲ್ಲಿ ಪ್ರೋಟೀನ್ ಇರುವ ಆಹಾರ ಪದಾರ್ಥಗಳನ್ನು ಹೆಚ್ಚೆಚ್ಚು ಮಕ್ಕಳಿಗೆ ನೀಡ್ತಾ ಹೋದರೆ ಅವರ ಹೈಟ್ ಏನಾಗುತ್ತೆ? ಅವರ ಎತ್ತರ, ಅವರ ಬೆಳವಣಿಗೆ ಜಾಸ್ತಿ ಬರುತ್ತೆ. ಆಮೇಲೆ ದೇಹನೂ ವೆಯ್ಟು ಏನಾಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಜೊತೆಗೆ ಚೆನ್ನಾಗಿ ನೀರನ್ನು ಕುಡಿಯೋದ್ರಿಂದ, ಚೆನ್ನಾಗಿ ವಾಟ್ರನ್ನು ಯೂಸ್ ಮಾಡೋದ್ರಿಂದ, ನೀರನ್ನು ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಒಟ್ಟಾರೆ ಪ್ರೋಟೀನ್ಗಳಿಂದ ಮತ್ತು ನೀರನ್ನು ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ ನಮ್ಮ ದೇಹ ಮೀನ್ಸ್ ಹೈಟ್ ಆ್ಯಂಡ್ ವೆಯ್ಟು ಚೆನ್ನಾಗಿ ನಿರ್ಮಾಣ ಆಗುತ್ತೆ. ನಮ್ಮ ಪರ್ಸ್ನಾಲಿಟಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಒಟ್ಟಾರೆ ಇವೆರಡು ನಮ್ಮ ದೇಹವನ್ನು ನಿರ್ಮಾಣ ಮಾಡ್ತವೆ, ಬಾಡಿಯನ್ನು ಬಿಲ್ಡ್ ಮಾಡ್ತವೆ. ಆದ್ದರಿಂದ ಪ್ರೋಟೀನ್ ಮತ್ತು ನೀರನ್ನು ಒಟ್ಟಾಗಿ ಏನು ಹೇಳ್ತಾರೆ? ದೇಹ ನಿರ್ಮಾಣಕಾರಿಗಳಲ್ಲಿ ಕರಿತೀವಿ. ನಿರ್ಮಾಣಕಾರಿಗಳು, ಬಾಡಿ ಬಿಲ್ಡರ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಎಸ್. ಇನ್ನು ಐದನೇದು ಯಾವುದು? ಲವಣಗಳು, ಮಿನರಲ್ಸ್. ಆರನೇದು ಯಾವುದು? ಜೀವಸತ್ವಗಳು, ವಿಟಮಿನ್ಸ್. ಲವಣಗಳು ಮತ್ತು ಜೀವಸತ್ವಗಳನ್ನು ಒಟ್ಟಾಗಿ ಏನು ಹೇಳ್ತೀವಿ? ದೇಹ ನಿಯಂತ್ರಕಗಳು, ಬಾಡಿ ರೆಗ್ಯುಲೇಟರ್ಸ್ ಅಂತೇಳಿ ಕರಿತೀವಿ. ರೆಗ್ಯುಲೇಟರ್ಸ್. ಅರ್ಥ ಆಯ್ತಾ? ಕಾರಣ ಇವು ಲವಣಗಳು ಮತ್ತು ಜೀವಸತ್ವಗಳು ಮೀನ್ಸ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸನ್ನು ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ ನಮ್ಮ ಮೂಳೆಗಳು ಬೋನ್ಸ್ ಸ್ಟ್ರಾಂಗ್ ಆಗ್ತವೆ, ಗಟ್ಟಿ ಆಗ್ತವೆ. ಮಾಂಸಖಂಡಗಳ ಸಂಕೋಚನೆ, ಕಾಂಟ್ರಾಕ್ಷನ್ ಮಸಲ್ಸ್ ಏನಾಗುತ್ತೆ? ಚೆನ್ನಾಗಾಗುತ್ತೆ. ದೃಷ್ಟಿ, ವಿಷನ್ ಇಂಪ್ರೂವ್ ಆಗುತ್ತೆ. ಜೊತೆಗೆ ಇವು ನಮ್ಮ ದೇಹವನ್ನು ಸೋಂಕಿನ ವಿರುದ್ಧ ರಕ್ಷಣೆ ಮಾಡ್ತವೆ. ಇನ್ಫೆಕ್ಷನ್ ವಿರುದ್ಧ ನಮ್ಮ ದೇಹವನ್ನು ಕಾಪಾಡ್ತವೆ. ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತವೆ. ಜೊತೆಗೆ ಈ ಲವಣಗಳು ಮತ್ತು ಜೀವಸತ್ವಗಳು ಉತ್ತಮ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತವೆ. ಉತ್ತಮ ಜೀರ್ಣಕ್ರಿಯೆಗೆ, ಗುಡ್ ಡೈಜೆಷನ್ಗೆ ಹೆಲ್ಪ್ ಮಾಡ್ತವೆ. ಒಟ್ಟಾರೆ ದೇಹದ ಬೆಳವಣಿಗೆಗೆ ಸಹಾಯ ಮಾಡ್ತವೆ. ರಕ್ತದ ಒತ್ತಡ ಹೆಚ್ಚಾಗ್ದಂಗೆ ಮತ್ತು ಕಡಿಮೆ ಆಗ್ದಂಗೆ ಬ್ಯಾಲೆನ್ಸ್ ಮಾಡ್ತವೆ. ದೇಹದ ಉಷ್ಣತೆ ಸಮತೋಲನವಾಗಿರುವಂತೆ ನೋಡ್ಕೊಳ್ತವೆ. ರಕ್ತ ಪರಿಚಲನೆ ಸಮತೋಲನವಾಗಿರಲು ಸಹಾಯ ಮಾಡ್ತವೆ. ಒಟ್ಟಾರೆ ಎಲ್ಲ ಕಾರ್ಯಗಳನ್ನು ಮಾಡಿ ನಮ್ಮ ದೇಹವನ್ನು ನಿಯಂತ್ರಣ ಮಾಡೋದ್ರಿಂದ ಲವಣಗಳು ಮತ್ತು ಜೀವಸತ್ವಗಳನ್ನು ಒಟ್ಟಾಗಿ ಏನು ಹೇಳ್ತೀವಿ? ದೇಹ ನಿಯಂತ್ರಕಗಳು, ಬಾಡಿ ರೆಗ್ಯುಲೇಟರ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಎಸ್.
ಇನ್ನು ಏಳನೇದು ಯಾವುದು? ನಾರು ಪದಾರ್ಥಗಳು, ರಫೇಸಸ್ ಅಂದರೆ ನಾರು ಪದಾರ್ಥಗಳಿರುವ ತರಕಾರಿಗಳನ್ನು, ನುಗ್ಗೆಕಾಯನ್ನು, ಸೌತೆಕಾಯನ್ನು, ಓಕೆ, ಒಟ್ಟಾರೆ ಹಣ್ಣುಗಳನ್ನು ಹೆಚ್ಚೆಚ್ಚು ಸೇವನೆ ಮಾಡೋದರಿಂದ ನಮ್ಮ ದೇಹದಲ್ಲಿ ವಿಸರ್ಜನೆ, ಎಕ್ಸ್ಕ್ರೀಷನ್ ಈಸಿಯಾಗಿ ಆಗುತ್ತೆ, ವಿಸರ್ಜನೆ ಸರಾಗವಾಗಿ ಆಗುತ್ತೆ. ಆದ್ದರಿಂದ ನಾರು ಪದಾರ್ಥಗಳ ಮುಖ್ಯ ಕಾರ್ಯ ಯಾವ ಆಪ್ಷನ್ಗೆ ಹೋಗಬೇಕು? ವಿಸರ್ಜನೆಗೆ ಸಹಾಯ, ಹೆಲ್ಪ್ಸ್ ಇನ್ ಎಕ್ಸ್ಕ್ರೀಷನ್. ಅರ್ಥ ಆಯ್ತಾ? ಒಟ್ಟಾರೆ ಆಹಾರದಲ್ಲಿ ಈ 7 ಘಟಕಗಳು ಇದ್ದಾಗ ಆ ಒಂದು ಆಹಾರಕ್ಕೆ ನಾವು ಏನು ಹೇಳ್ತೀವಿ? ಸಮತೋಲನ ಆಹಾರ, ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಓಕೆ ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದ್ದಿಲ್ಲ, ಫ್ಯಾಟ್ಸು, ಪ್ರೋಟೀನ್ಗಳು, ವಿಟಮಿನ್ಸು, ಮಿನರಲ್ಸು, ಕಾರ್ಬೋಹೈಡ್ರೇಟ್ಸ್ ಇವೆಲ್ಲವನ್ನು ಒಟ್ಟಾಗಿ ಏನು ಹೇಳ್ತೀವಿ? ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಫುಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಓಕೆ, ಎಸ್ ಸ್ನೇಹಿತರೆ, ಆಹಾರವನ್ನು ಸ್ವಲ್ಪ ತಿಂದ್ರೂ ಶಕ್ತಿ ಬರಬೇಕು, ಹೌದಾ? ಕೆಲವೊಂದು ಆಹಾರ ಪದಾರ್ಥಗಳನ್ನು ತಿಂತೀವಿ. ಉದಾಹರಣೆಗೆ ಓವರ್ ಪಾಲಿಷ್ ಮಾಡಿದ ರೈಸನ್ನು ನಾವು ತಿಂದಾಗ ಹೊಟ್ಟೆ ತುಂಬುತ್ತೆ, ಶಕ್ತಿ ಬರೋದಿಲ್ಲ, ಆದರೆ ಅದು ವೇಸ್ಟು. ಸ್ವಲ್ಪನೇ ತಿಂದ್ರೂ ಅದರಿಂದ ಏನಾಗಬೇಕು? ನಮ್ಮ ಬಾಡಿಗೆ ಶಕ್ತಿ ಬರಬೇಕು, ನಮಗೆ ಆರೋಗ್ಯ ಬರಬೇಕು. ಅಂದರೆ ನಾವು ಎಂಥ ಫುಡ್ಡನ್ನು ತಿಂದಾಗ ನಮ್ಮ ಬಾಡಿಗೆ ಶಕ್ತಿ ಬರುತ್ತೆ, ಆರೋಗ್ಯವಾಗಿರ್ತೀವಿ ಅಂದರೆ ಪೋಷಕಾಂಶಗಳು, ನ್ಯೂಟ್ರಿಯೆಂಟ್ಸ್ ಪೋಷಕಾಂಶಗಳಿರುವ ಫುಡ್ಡನ್ನು ತಿಂತಾ ಹೋದರೆ ಕಡಿಮೆ ತಿಂದ್ರೂ ಶಕ್ತಿ ಬರುತ್ತೆ. ಎಸ್, ನಮ್ಮ ದೇಹಕ್ಕೆ ಅಗತ್ಯವಿರುವ ನಮ್ಮ ದೇಹಕ್ಕೆ ಅಗತ್ಯವಿರುವ ಆಧಾರದ ಮೇಲೆ ಪೋಷಕಾಂಶಗಳನ್ನು, ನ್ಯೂಟ್ರಿಯೆಂಟ್ಸನ್ನು 2 ಭಾಗ ಮಾಡ್ತೀವಿ. ಒಂದೇದು ಬೃಹತ್ ಪೋಷಕಾಂಶಗಳು, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್. ಎರಡನೇದು ಸೂಕ್ಷ್ಮ ಪೋಷಕಾಂಶಗಳು, ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಓಕೆನಾ? ಇಲ್ಲಿ ಕೇಳಿಸ್ಕೋಬೇಕು. ಬೃಹತ್ ಪೋಷಕಾಂಶಗಳಲ್ಲಿ ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅವಶ್ಯವಿರುವ ಪೋಷಕಾಂಶಗಳಿಗೆ ನಾವೇನು ಹೇಳ್ತೀವಿ? ಬೃಹತ್ ಪೋಷಕಾಂಶಗಳು. ರಿಕ್ವೈರ್ಡ್ ಇನ್ ಲಾರ್ಜ್ ಕ್ವಾಂಟಿಟೀಸ್. ಯಾವ್ಯಾವುದು ಅಂದರೆ ಯಾವ ಪೋಷಕಾಂಶಗಳು ನಮ್ಮ ಬಾಡಿಗೆ ಹೆಚ್ಚೆಚ್ಚು ಬೇಕು, ಜಾಸ್ತಿ ಬೇಕು? ಓಕೆ, ಉದಾಹರಣೆ ಯಾವ್ಯಾವುದು? ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ರಂಜಕ ಮೀನ್ಸ್ ಫಾಸ್ಫರಸ್, ಗಂಧಕ, ಸಲ್ಫರ್. ಈ ಒಂದು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಹೆಚ್ಚು ಬೇಕು. ಆದ್ದರಿಂದ ಇವೆಲ್ಲ ಒಟ್ಟಾಗಿ ಏನು ಹೇಳ್ತೀವಿ? ಬೃಹತ್ ಪೋಷಕಾಂಶಗಳು, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತೀವಿ. ಇಲ್ಲಿ ನೀವು ಏನು ನೆನ್ಪಿಟ್ಕೋಬೇಕು? ಎಕ್ಸಾಂಪಲ್ಸನ್ನು, ಉದಾಹರಣೆಗಳನ್ನು ನೆನ್ಪಿಟ್ಕೋಬೇಕು. ಉದಾಹರಣೆಗಳ ಮೇಲೆ ಕ್ವಶನ್ಗಳನ್ನ ಕೇಳ್ತಾರೆ. ಓಕೆನಾ? ಇನ್ನು 2 ಸೂಕ್ಷ್ಮ ಪೋಷಕಾಂಶಗಳಂತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಯಾವ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸ್ವಲ್ಪ ಇದ್ದರೆ ಸಾಕು, ಕಡಿಮೆ ಇದ್ದರೆ ಸಾಕು, ಅಂತಹ ಪೋಷಕಾಂಶಗಳಿಗೆ ನಾವೇನು ಹೇಳ್ತೀವಿ? ಸೂಕ್ಷ್ಮ ಪೋಷಕಾಂಶಗಳು. ನಮ್ಮ ದೇಹಕ್ಕೆ ಇವು ಕಡಿಮೆ ಅವಶ್ಯಕ. ರಿಕ್ವೈರ್ಡ್ ಇನ್ ಸ್ಮಾಲ್ ಕ್ವಾಂಟಿಟೀಸ್. ಯಾವ್ಯಾವುದು ಎಕ್ಸಾಂಪಲ್ಸ್? ಸೂಕ್ಷ್ಮ ಪೋಷಕಾಂಶಗಳಿಗೆ ಉದಾಹರಣೆ ಯಾವ್ಯಾವುದು? ಕಬ್ಬಿಣ, ಐರನ್, ಸತು, ಜಿಂಕ್, ಕ್ಲೋರಿನ್, ಮ್ಯಾಂಗನೀಸ್, ತಾಮ್ರ, ಕಾಪರ್, ಬೋರಾನ್. ಇವು ನಮ್ಮ ಬಾಡಿಗೆ ಸ್ವಲ್ಪ ಇದ್ರೂ ಸಾಕಾಗುತ್ತೆ. ಅರ್ಥ ಆಯ್ತಾ? ಎಸ್, ಇಲ್ಲಿ ನೋಡಿ, ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಫುಡ್ಡನ್ನು 2 ಪಾರ್ಟ್ ಮಾಡ್ತೀವಿ. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಮ್ಯಾಕ್ರೋ ಮೀನ್ಸ್ ರಿಕ್ವೈರ್ಡ್ ಇನ್ ಲಾರ್ಜ್ ಕ್ವಾಂಟಿಟೀಸ್, ಮೈಕ್ರೋ ಮೀನ್ಸ್ ರಿಕ್ವೈರ್ಡ್ ಇನ್ ಸ್ಮಾಲರ್ ಕ್ವಾಂಟಿಟೀಸ್. ಅರ್ಥ ಆಯ್ತಾ? ಎಸ್ ಸ್ನೇಹಿತರೆ, ಆಹಾರದ ಘಟಕಗಳನ್ನು 7 ಭಾಗ ಮಾಡಿದೆ ನಾನು, 7 ಪಾರ್ಟ್ ಮಾಡಿದೆ. ಅದರಲ್ಲಿ ಒಂದಿದೆ ಯಾವುದು? ಕಾರ್ಬೋಹೈಡ್ರೇಟ್ಗಳಂದೆ. ಎಸ್, ಇವಾಗ ಕಾರ್ಬೋಹೈಡ್ರೇಟ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಕಾರ್ಬೋಹೈಡ್ರೇಟ್ಗಳಲ್ಲಿ ಯಾವ ಎಲಿಮೆಂಟ್ಸ್ ಇರುತ್ತೆ, ಯಾವ ಧಾತುಗಳಿರ್ತವೆ, ಕಾರ್ಬೋಹೈಡ್ರೇಟ್ಗಳು ಹೇಗೆ ಮಾಡಲ್ಪಟ್ಟಿವೆ? ಕಾರ್ಬೋಹೈಡ್ರೇಟ್ಗಳು ಸಾವಯವ ಸಂಯುಕ್ತಗಳಾಗಿದ್ದು ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ನಿಂದ ಮಾಡಲ್ಪಟ್ಟಿವೆ. ಕಾರ್ಬೋಹೈಡ್ರೇಟ್ಸ್ ಆರ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಕನ್ಸಿಸ್ಟಿಂಗ್ ಆಫ್ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್. ಇಷ್ಟೆಲ್ಲ ಬೇಡ ನಿಮಗೇನು ಬೇಕು? ಕಾರ್ಬೋಹೈಡ್ರೇಟ್ಸ್ ಅಂದಾಗ ಆದರೂ ಆ ಕಾರ್ಬೋಹೈಡ್ರೇಟ್ ಒಳಗಡೆ
ಪ್ರಮುಖವಾಗಿ ಯಾವ ಎಲಿಮೆಂಟ್ಸ್, ಯಾವ ಧಾತುಗಳಿರ್ತವೆ ಅನ್ನೋದನ್ನು ಗೊತ್ತಿರಬೇಕು, ಅನ್ನೋದನ್ನು ತಿಳ್ಕೊಂಡಿರಬೇಕಾಗತ್ತೆ. ಆನ್ಸರ್ ಏನು? ಕಾರ್ಬನ್ನು, ಹೈಡ್ರೋಜನ್ನು ಮತ್ತು ಆಕ್ಸಿಜನ್. ಇಷ್ಟು ಗೊತ್ತಿದ್ರೆ ಸಾಕಾಗುತ್ತೆ. ಎಸ್, ಯಾವ ಫುಡ್ಡನ್ನು ನಾವು ತಿನ್ನೋದ್ರಿಂದ ನಮ್ಮ ಬಾಡಿಗೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ? ಕಾರ್ಬೋಹೈಡ್ರೇಟ್ನ ಪ್ರಮುಖ ಮೂಲಗಳು, ಮೇನ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್, ಧಾನ್ಯಗಳು, ಫುಡ್ ಗ್ರೈನ್ಸ್, ರಾಗಿ, ಭತ್ತ, ಜೋಳ, ಗೋಧಿ, ನವಣೆ, ಇಂಥ ಧಾನ್ಯಗಳನ್ನು, ರಾಗಿಯನ್ನು, ಭತ್ತವನ್ನು, ಜೋಳವನ್ನು, ಗೋಧಿಯನ್ನು ಹೆಚ್ಚೆಚ್ಚು ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಕಾರ್ಬೋಹೈಡ್ರೇಟ್ ಹೆಚ್ಚೆಚ್ಚು ಸಿಗ್ತಾ ಹೋಗುತ್ತೆ. ಜೊತೆಗೆ ಇಲ್ಲಿ ನೋಡಿ, ಈ ಪಾಯಿಂಟ್ ಕೇಳಿದ್ದಾರೆ, ಆಲೂಗೆಡ್ಡೆಯನ್ನು ಹೆಚ್ಚೆಚ್ಚು ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಕಾರ್ಬೋಹೈಡ್ರೇಟ್ ಸಿಗ್ತಾ ಹೋಗುತ್ತೆ. ನೋಡಿ ಪ್ರಶ್ನೆ ಏನು ಕೇಳಿದರೆ, ಈ ಕೆಳಗಿನ ಯಾವ ತರಕಾರಿಯಲ್ಲಿ ಕಾರ್ಬೋಹೈಡ್ರೇಟ್ ಅಧಿಕವಾಗಿರುತ್ತದೆ ಅಂತೇಳಿ ಪ್ರಶ್ನೆ ಕೇಳೋರೆ. ಯಾವ ಆಪ್ಷನ್ ಬಂದಿದೆ? ಆಲೂಗೆಡ್ಡೆ ಆಪ್ಷನ್ ಬಂದಿದೆ, ಅದೇ ಸರಿಯಾದ ಉತ್ತರ. ಎಸ್, ಇವಾಗ ಸಿರಿಧಾನ್ಯಗಳನ್ನು ಯೂಸ್ ಮಾಡೋದ್ರಿಂದಲೂ ಕಾರ್ಬೋಹೈಡ್ರೇಟ್ಸ್ ನಮ್ಮ ಬಾಡಿಗೆ ಸಿಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಎಸ್ ಸ್ನೇಹಿತರೆ, 1 ಗ್ರಾಮ್ ಕಾರ್ಬೋಹೈಡ್ರೇಟಿಂದ ಎಷ್ಟು ಶಕ್ತಿ ಬಿಡುಗಡೆ ಆಗ್ಬೋದು? 1 ಗ್ರಾಮ್ ಆಫ್ ಕಾರ್ಬೋಹೈಡ್ರೇಟ್ ರಿಲೀಸಸ್, 1 ಗ್ರಾಮ್ ಕಾರ್ಬೋಹೈಡ್ರೇಟ್ ದಹನದಿಂದ ಬಿಡುಗಡೆ ಆಗುವ ಶಕ್ತಿ 1.7 ಕಿಲೋ ಜೌಲ್. 1 ಗ್ರಾಮ್ ಆಫ್ ಕಾರ್ಬೋಹೈಡ್ರೇಟ್ ರಿಲೀಸಸ್ 1.7 ಕಿಲೋ ಜೌಲ್ ಆಫ್ ಎನರ್ಜಿ, ಜಸ್ಟ್ ಒಂದೇ 1 ಗ್ರಾಮ್ ಕಾರ್ಬೋಹೈಡ್ರೇಟಿಂದ. ಅರ್ಥ ಆಯ್ತಾ? ಎಸ್, ಇಲ್ಲಿ ಕಾಣ್ತಿದ್ದಿಲ್ಲ, ಕ್ವಾಲಿಟಿ ಕಾರ್ಬೋಹೈಡ್ರೇಟ್ಸ್ ಇಲ್ಲಿ ಕಾಣ್ತಿರುವ, ಓಕೆ, ಮೀನ್ಸ್ ಫುಡ್ ಐಟಮ್ಸನ್ನು, ಇಲ್ಲಿ ಕಾಣ್ತಿರ್ತಕ್ಕಂಥ ಫುಡ್ ಐಟಮ್ಸನ್ನು ನೀವು ಯೂಸ್ ಮಾಡ್ತಾ ಹೋದರೆ ನಿಮ್ಮ ಬಾಡಿಗೆ ಹೆಚ್ಚೆಚ್ಚು ಕಾರ್ಬೋಹೈಡ್ರೇಟ್ಸ್ ಸಿಗ್ತಾ ಹೋಗುತ್ತೆ. ಇವೆಲ್ಲ ನೀವು ಕಾರ್ಬೋಹೈಡ್ರೇಟ್ನ ಮೂಲಗಳು, ಸೋರ್ಸಸ್ ಆಫ್ ಕಾರ್ಬೋಹೈಡ್ರೇಟ್ಸ್. ಅರ್ಥ ಆಯ್ತಾ? ಓಕೆ. ಎಸ್ ಸ್ನೇಹಿತರೆ, ಕಾರ್ಬೋಹೈಡ್ರೇಟ್ಗಳನ್ನು 3 ವಿಧಗಳಾಗಿ ವಿಂಗಡಿಸ್ಬೋದು. ಕಾರ್ಬೋಹೈಡ್ರೇಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಒಂದನೇದು ಯಾವುದು? ಮಾನೋಸಾಕ್ರೈಡ್, ಎರಡನೇದು ಡೈಸಾಕ್ರೈಡ್, ಮೂರನೇದು ಯಾವುದು? ಪಾಲಿಸಾಕರೈಡ್. ಅರ್ಥ ಆಯ್ತಾ? ಒಂದನೇದು ಯಾವುದು? ಮಾನೋಸಾಕರೈಡ್ಗಳು. ಹಂಗಂದ್ರೇನು? ಮಾನೋ ಮೀನ್ಸ್ ಒಂದು ಅಂತ, ಕೇವಲ ಒಂದೇ ಒಂದು ಸರಳ ಶರ್ಕರದ ಅಣು ಇರುತ್ತದೆ. ಇಲ್ಲಿ ಶರ್ಕರ ಮೀನ್ಸ್ ಶುಗರ್ ಅಂತ, ಸಕ್ಕರೆ. ಶರ್ಕರ ಮೀನ್ಸ್ ವಾಟ್? ಶುಗರ್ ಅಂತೀವಿ, ಸಕ್ಕರೆ ಅಂತೀವಿ. ಅಂದರೆ ಕೇವಲ ಒಂದೇ ಒಂದು ಸರಳ ಸಕ್ಕರೆ ಇದ್ದರೆ, ಸಕ್ಕರೆ ಅಣು ಇದ್ದರೆ ಅದಕ್ಕೆ ನಾವೇನಂತೀವಿ? ಮಾನೋಸಾಕ್ರೈಡ್ ಅಂತೀವಿ. ಕಂಟೈನಿಂಗ್ ಓನ್ಲಿ 1 ಸಿಂಪಲ್ ಶುಗರ್ ಮಾಲಿಕ್ಯೂಲ್, ಅದಕ್ಕೆ ಏನಂತೀವಿ? ಮಾನೋಸಾಕ್ರೈಡ್ ಅಂತೀವಿ. ಎಕ್ಸಾಂಪಲ್ ಯಾವುದು? ಗ್ಲೂಕೋಸ್. ಮಾನೋಸಾಕ್ರೈಡ್ಗೆ ಉದಾಹರಣೆಗಳೆಂದರೆ ಗ್ಲೂಕೋಸ್, ಗ್ಯಾಲಕ್ಟೋಸ್, ಫ್ರಕ್ಟೋಸ್, ರೈಬೋಸ್. ಇವೆಲ್ಲವೂ ಸಹ ಮಾನೋಸಾಕ್ರೈಡ್ಗೆ ಪ್ರಮುಖ ಉದಾಹರಣೆಗಳಾಗ್ತವೆ. ಅರ್ಥ ಆಯ್ತಾ? ಇಲ್ಲಿ ಒಂದೇದು ಯಾವುದು? ಗ್ಲೂಕೋಸ್ ಅಂದೆ. ಗ್ಲೂಕೋಸ್, ಇಲ್ಲಿ ಪ್ರಶ್ನೆಗಳನ್ನ ಸಾಕಷ್ಟು ಕೇಳಿದ್ದಾರೆ. ಗ್ಲೂಕೋಸ್ ಬೇಸಿಕಲಿ ಯಾವ ಪ್ರಶ್ನೆ ಹೆಚ್ಚು ಬಂದಿದೆ? ಗ್ಲೂಕೋಸ್ನ ಅಣುಸೂತ್ರ, ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಗ್ಲೂಕೋಸ್. ಯಾವ ಆಪ್ಷನ್ಗೆ ಹೋಗಬೇಕು? C6H12O6 ಆಪ್ಷನ್ಗೆ ಹೋಗಬೇಕಾಗುತ್ತೆ. ಇದನ್ನು PC ಪರೀಕ್ಷೆಗಳಲ್ಲಿ ಸಾಕಷ್ಟು ಕಡೆ ಕೇಳಿದ್ದಾರೆ. ಅರ್ಥ ಆಯ್ತಾ? ಇದೇ ಗ್ಲೂಕೋಸ್ ಮೇಲೆ ಮತ್ತೆ ಹಲವಾರು ಪ್ರಶ್ನೆಗಳು ಕೇಳಿದ್ದಾರೆ. ನಮ್ಮ ದೇಹದಲ್ಲಿ ಅಥವಾ ನಮ್ಮ ದೇಹದ ರಕ್ತದಲ್ಲಿ ಕೆಳಗಿನ ಯಾವುದು ಹೆಚ್ಚಾದಾಗ ಮಧುಮೇಹ ರೋಗ ಬರುತ್ತದೆ, ಡಯಾಬಿಟಿಸ್ ಬರುತ್ತೆ? ಯಾವ ಆಪ್ಷನ್ ಹೋಗಬೇಕು? ಗ್ಲೂಕೋಸ್. ನಮ್ಮ ಬಾಡಿಯಲ್ಲಿ, ನಮ್ಮ ಬ್ಲಡ್ಡಲ್ಲಿ ಗ್ಲೂಕೋಸ್ ಇನ್ಕ್ರೀಸ್ ಆದಾಗ, ಗ್ಲೂಕೋಸ್ ಜಾಸ್ತಿ ಆದಾಗ ಯಾವ ರೋಗಕ್ಕೆ ನಾವು ತುತ್ತಾಗ್ತೀವಿ? ಡಯಾಬಿಟಿಸ್, ಮಧುಮೇಹ ರೋಗಕ್ಕೆ ತುತ್ತಾಗ್ತೀವಿ. ಈ ಪ್ರಶ್ನೆ ಸಹ ಪದೇ ಕೇಳ್ತಾರೆ. ಅರ್ಥ ಆಯ್ತಾ? ಮತ್ತೊಂದು ಪ್ರಶ್ನೆ ಕೇಳಿದರೆ ಗ್ಲೂಕೋಸ್ ಮೇಲೆ, ಕ್ರೀಡಾಪಟುಗಳಿಗೆ, ಕ್ರೀಡಾಪಟುಗಳಿಗೆ ತಕ್ಷಣ ಚೈತನ್ಯ ತುಂಬಲು ನೀಡುವ ಪೋಷಕಾಂಶ ಯಾವುದು? ಯಾವ ಆಪ್ಷನ್ ಹೋಗಬೇಕು? ಗ್ಲೂಕೋಸ್. ಆ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಗ್ಲೂಕೋಸ್ ಪೌಡರ್ನ ಕೊಟ್ಟು ಏನು ಮಾಡ್ತಾರೆ? ಫಾಸ್ಟಾಗಿ ಎನರ್ಜಿ ಬರೋ ಥರ ಮಾಡ್ತಾರೆ. ಅರ್ಥ ಆಯ್ತಾ? ಪ್ರಶ್ನೆ ಬರ್ಕೊಂಡ್ರೆ, ಕ್ರೀಡಾಪಟುಗಳಿಗೆ ತಕ್ಷಣ ಚೈತನ್ಯ ನೀಡುವ ಪೋಷಕಾಂಶ ಡ್ಯಾಶ್. ಯಾವ ಆಪ್ಷನ್ಗೆ ಹೋಗಬೇಕು? ಗ್ಲೂಕೋಸ್. ಅರ್ಥ ಆಯ್ತಾ? ಎಸ್,
ಇಲ್ಲಿ ಒಂದು ಎಫ್ ಡಿ ಎಕ್ಸಾಮಲ್ಲಿ ಗ್ಲೂಕೋಸ್ಗೆ ನಾವು ಡೆಕ್ಸ್ಟ್ರೋಸ್ ಅಂತ ಹೇಳ್ತೀವಿ. ಗ್ಲೂಕೋಸ್ ಅಂದ್ರೆ ಒಂದೇ ಡೆಕ್ಸ್ಟ್ರೋಸ್ ಅಂತ ಹೇಳ್ತೀವಿ. ಕೆಳಗಿನಲ್ಲಿ ಯಾವುದು ಮಾನೋಸಾಕರೈಡ್ ಅಂತ ಕೇಳಿದ್ದಾರೆ. ಕೆಳಗಿನಲ್ಲಿ ಯಾವುದು ಮಾನೋಸಾಕರೈಡ್? ಆಪ್ಷನ್ ಎ ಸುಕ್ರೋಸ್, ಆಪ್ಷನ್ ಬಿ ಲ್ಯಾಕ್ಟೋಸ್, ಆಪ್ಷನ್ ಸಿ ಮಾಲ್ಟೋಸ್, ಆಪ್ಷನ್ ಡಿ ಡೆಕ್ಸ್ಟ್ರೋಸ್ ಅಂದ್ರೆ ಒಂದೇನೆ, ಗ್ಲೂಕೋಸ್ ಅಂದರೂ ಒಂದೇನೆ. ಆದ್ದರಿಂದ ಸರಿಯಾದ ಉತ್ತರ ಡೆಕ್ಸ್ಟ್ರೋಸ್ ನಥಿಂಗ್ ಬಟ್ ಗ್ಲೂಕೋಸ್. ಅರ್ಥ ಆಯ್ತಾ? ಇನ್ನು ಇಲ್ಲಿ ಮತ್ತೊಂದು ಪ್ರಶ್ನೆ ಕೇಳಿದ್ದಾರೆ, ಫ್ರಕ್ಟೋಸ್ ಮೋಸ್ಟ್ ವಾಂಟೆಡ್. ಫ್ರಕ್ಟೋಸ್ ಅಂದಾಗ ಅನೇಕ ಪ್ರಶ್ನೆಗಳು ಬಂದಿದ್ದಾವೆ. ಪ್ರಪಂಚದ ಅತಿ ಸಿಹಿಯಾದ ಸಕ್ಕರೆ, ಸ್ವೀಟೆಸ್ಟ್ ಶುಗರ್ ಇನ್ ದ ವರ್ಲ್ಡ್. ಆನ್ಸರ್ ಏನೋ ಫ್ರಕ್ಟೋಸ್. ಅತ್ಯಂತ ಸಿಹಿಯಾದ ಸಕ್ಕರೆ ಯಾವುದು? ಫ್ರಕ್ಟೋಸ್. ಒಂದು ಪ್ರಶ್ನೆ ಆಯಿತಾ? ಮತ್ತೊಂದು ಪರೀಕ್ಷೆಯಲ್ಲಿ ಜೇನುತುಪ್ಪದಲ್ಲಿರುವ ಸಕ್ಕರೆ, ಶುಗರ್ ಪ್ರೆಸೆಂಟ್ ಇನ್ ಹನಿ. ಜೇನುತುಪ್ಪದಲ್ಲಿ ಯಾವ ಶುಗರ್ ಇರ್ತದೆ? ಆನ್ಸರ್ ಫ್ರಕ್ಟೋಸ್. ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಅರ್ಥ ಆಯ್ತಾ? ಮತ್ತೊಂದು ಎಕ್ಸಾಂಪಲಿ, ಹಣ್ಣು ಹಂಪಲುಗಳಲ್ಲಿ ಹೆಚ್ಚಾಗಿರುವ ಸಕ್ಕರೆ ಯಾವುದು? ಆನ್ಸರ್ ಫ್ರಕ್ಟೋಸ್. ಈ ಥರ ಸಾಕಷ್ಟು ಕ್ವಶನ್ಗಳು ಬಂದಿದ್ದಾವೆ. ಯಾವುದ್ರ ಮೇಲೆ? ಫ್ರಕ್ಟೋಸ್ ಮೇಲೆ. ಇಲ್ಲಿ ಮತ್ತೊಂದು ಪ್ರಶ್ನೆ ಕೇಳಿದ್ದಾರೆ, ರೈಬೋಸ್ನ ಅಣುಸೂತ್ರ, ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ರೈಬೋಸ್. ನೋಡಿ, ಗ್ಲೂಕೋಸ್ಗೆ, ಫ್ರಕ್ಟೋಸ್ಗೆ, ಗ್ಯಾಲಕ್ಟೋಸ್ಗೆ ಒಂದೇ ಅಣುಸೂತ್ರ, ಆದರೆ ರೈಬೋಸ್ಗೆ ಅಣುಸೂತ್ರ ಏನಾಗ್ತಾ ಇದೆ? ಚೇಂಜ್ ಆಗ್ತಾ ಇದೆ. ಆದ್ದರಿಂದ ನೀವು ನೀಟಾಗಿ ನೋಡ್ಕೋಬೇಕಾಗುತ್ತೆ. ರೈಬೋಸ್ನ ಅಣುಸೂತ್ರ C5H10O5. ಅರ್ಥ ಆಯ್ತಾ? ಎಸ್. ಇನ್ನು ಎರಡನೇದು ಯಾವುದು? ಡೈಸಾಕರೈಡ್ಗಳು. ಡೈಸಾಕರೈಡ್ ಹಂಗಂದ್ರೇನು? ಡೈ ಮೀನ್ಸ್ ಎರಡು ಅಂತ. ಎರಡು ಮೀನ್ಸ್ ಎರಡು ಸರಳ ಶರ್ಕರದ ಅಣುಗಳು ಇರುತ್ತವೆ. ಕಂಟೈನಿಂಗ್ ಓನ್ಲಿ 2 ಸಿಂಪಲ್ ಶುಗರ್ ಮಾಲಿಕ್ಯೂಲ್. ಕೇವಲ ಎರಡು ಸರಳ ಶರ್ಕರದ ಅಣುಗಳು, ಶರ್ಕರ ಮೀನ್ಸ್ ಸಕ್ಕರೆಯ ಅಣುಗಳಿದ್ದರೆ ಅಂತಹ ಕಾರ್ಬೋಹೈಡ್ರೇಟ್ಗಳಿಗೆ ಏನು ಹೇಳ್ತೀವಿ? ಡೈಸಾಕರೈಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಡೈಸಾಕರೈಡ್ಗೆ ಉದಾಹರಣೆಗಳು ಯಾವುದು? ಸುಕ್ರೋಸು, ಲ್ಯಾಕ್ಟೋಸು, ಮಾಲ್ಟೋಸ್. ಪ್ರಶ್ನೆ ಕೇಳ್ತಕ್ಕಂಥ ಕೇಳುವ ಜಾಗ ಬಂತು ಸ್ನೇಹಿತರೆ. ಇಲ್ಲಿ ಏನು ಹೇಳ್ತಾ ಇದ್ದೀನೋ ಎಲ್ಲ ಪಾಯಿಂಟ್ಗಳು, ಇನ್ನೂ ಹೆಚ್ಚು ಪಾಯಿಂಟ್ಗಳು ನಾನು ಮೇಲೆ ತೊಗೊಂಡಿದ್ದೀನಿ. ಮೇನ್ ಪಾಯಿಂಟ್ಸ್ ತೊಗೊಂಡಿದ್ದೀನಿ. ಎಲ್ಲ ಪಾಯಿಂಟ್ಸು 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಯಥಾವತ್ತಾಗಿದ್ದಾವೆ. ಆದ್ದರಿಂದ ನೀವು 4G ಸೈನ್ಸ್ ಪುಸ್ತಕವನ್ನು ತಗೊಂಡಿದ್ರೆ ನೀವೇನು ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಸರಿಯಾಗಿ ಕೇಳಿಸ್ಕೊಂಡ್ರೆ ಸಾಕಾಗುತ್ತೆ. ಓಕೆನಾ? ಎಸ್. ಇಲ್ಲಿ ಡೈಸ್ಯಾಕರೈಡ್ಗೆ ಎಕ್ಸಾಂಪಲ್ಸ್ ಅಂದಾಗ ಸುಕ್ರೋಸ್ ಅಂದೆ, ಲ್ಯಾಕ್ಟೋಸ್ ಮತ್ತು ಮಾಲ್ಟೋಸ್. ಸರಿಯಾಗಿ ಕೇಳಿಸ್ಕೋಬೇಕು. ಮೋಸ್ಟ್ ವಾಂಟೆಡ್ ಏರಿಯಾ ಇದು, ಮೋಸ್ಟ್ ವಾಂಟೆಡ್ ಜಾಗ. ಸುಕ್ರೋಸ್ ಅಂದೆ. ಸುಕ್ರೋಸ್ ಹೇಗೆ ಉಂಟಾಗಿದೆ? ಒಂದು ಗ್ಲೂಕೋಸ್ ಮತ್ತು ಒಂದು ಫ್ರಕ್ಟೋಸನ್ನು ಕಂಬೈನ್ ಮಾಡಿದಾಗ ಬರ್ತಕ್ಕಂಥದ್ದು ಯಾವುದು? ಸುಕ್ರೋಸ್ ಎಲ್ಲಿ ರಿಚ್ ಆಗಿರುತ್ತೆ, ಎಲ್ಲಿ ಅಧಿಕವಾಗಿರುತ್ತೆ? ಕಬ್ಬಿನಲ್ಲಿ ಶುಗರ್ ಕೇನ್ ಮತ್ತು ಬೀಟ್ರೋಟಲ್ಲಿ ಸುಕ್ರೋಸ್ ರಿಚ್ ಆಗಿರುತ್ತೆ, ಅಧಿಕವಾಗಿರುತ್ತೆ. ಆದ್ದರಿಂದ ಕಬ್ಬಲ್ಲಿ ಮತ್ತು ಬೀಟ್ರೋಟಲ್ಲಿ ಸುಕ್ರೋಸ್ ಅಧಿಕವಾಗಿರೋದ್ರಿಂದ ಶುಗರನ್ನು ಸಕ್ಕರೆಯನ್ನು ತಯಾರು ಮಾಡುವಾಗ ಕಬ್ಬನ್ನು ಯೂಸ್ ಮಾಡ್ತಾರೆ ಮತ್ತು ಬೀಟ್ರೋಟನ್ನು ಯೂಸ್ ಮಾಡ್ತಾರೆ. ಅರ್ಥ ಆಯ್ತಾ? ಇನ್ನು ಎರಡನೇದು ಲ್ಯಾಕ್ಟೋಸ್ ಎಲ್ಲಿರ್ತದೆ? ಲ್ಯಾಕ್ಟೋಸ್ ಹೆಚ್ಚಾಗಿರುವುದು ಹಾಲಲ್ಲಿ. ಪ್ರಶ್ನೆ ಹೆಂಗೆ ಹೇಳ್ತಾರೆ? ಹಾಲಿನಲ್ಲಿರುವ ಸಕ್ಕರೆ ಯಾವುದು? ಹಾಲಿನಲ್ಲಿರುವ ಸಕ್ಕರೆ ಯಾವ ಆಪ್ಷನ್ಗೆ ಹೋಗಬೇಕು? ಲ್ಯಾಕ್ಟೋಸ್ ಹೇಗೆ ಮಾಡಲ್ಪಟ್ಟಿದೆ? ಒಂದು ಗ್ಲೂಕೋಸ್ ಮತ್ತು ಒಂದು ಗ್ಯಾಲಕ್ಟೋಸ್ ಕಂಬೈನ್ ಆದಾಗ ಬರ್ತಕ್ಕಂಥದ್ದೇ ಲ್ಯಾಕ್ಟೋಸ್. ಎಲ್ಲಿರುತ್ತೆ? ಹಾಲಲ್ಲಿರುತ್ತೆ. ಇಲ್ಲಿ ಸೋರ್ಸನ್ನು ನೆನ್ಪಿಟ್ಕೋಬೇಕಾಗತ್ತೆ. ಎಸ್. ಇನ್ನು ಮೂರನೇ ಉದಾಹರಣೆ ಮಾಲ್ಟೋಸ್ ಎಲ್ಲಿ ಅಧಿಕವಾಗಿರುತ್ತೆ? ಗೋಧಿ ವೀಟಲ್ಲಿ ಅಧಿಕವಾಗಿರುತ್ತೆ. ಹಾಗೆ ಮೀನ್ಸ್ ಗೋಧಿಯಿಂದ ಮಾಡಿರ್ತಕ್ಕಂತಹ ಫುಡ್ಡನ್ನು, ಚಪಾತಿಯನ್ನು, ಒಟ್ಟಾರೆ ಗೋಧಿಯಿಂದ ಮಾಡಿರ್ತಕ್ಕಂಥ ಫುಡ್ಡನ್ನು ತಿಂತಾ ಹೋದರೆ ನಮ್ಮ ಬಾಡಿಗೆ ಮಾಲ್ಟೋಸ್ ಹೆಚ್ಚು ಸಿಗ್ತಾ ಹೋಗುತ್ತೆ. ಈ ಮಾಲ್ಟೋಸ್ ಹೇಗೆ ಮಾಡಲ್ಪಟ್ಟಿದೆ ಅಂದರೆ ಒಂದು ಗ್ಲೂಕೋಸ್ ಮತ್ತು ಒಂದು ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ ಏನು ಬರುತ್ತೆ? ಮಾಲ್ಟೋಸ್ ಬರುತ್ತೆ. ಈ ಮೂರು ಸುಕ್ರೋಸು, ಲ್ಯಾಕ್ಟೋಸು, ಮಾಲ್ಟೋಸ್ ಈ ಮೂರು ಡೈಸ್ಯಾಕರೈಡ್ಗೆ ಪ್ರಮುಖ ಉದಾಹರಣೆಗಳಾಗ್ತವೆ. ಇಲ್ಲಿ ಮತ್ತೊಂದು ಪ್ರಶ್ನೆ ಕೇಳಿದ್ದಾರೆ PC ಆ್ಯಂಡ್ PS ಎಕ್ಸಾಮ್ಗಳಲ್ಲಿ. ಸುಕ್ರೋಸ್ನ ಅಣುಸೂತ್ರ, ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಸುಕ್ರೋಸ್ ಯಾವ ಆಪ್ಷನ್ ಹೋಗಬೇಕು? C12H22O11. C12H22O11
H22O11 ಆಪ್ಷನ್ಗೆ ಹೋಗಬೇಕಾಗುತ್ತೆ. ಅರ್ಥ ಆಯ್ತಾ? ಎಸ್. ಇನ್ನು ಮೂರನೇದು ಯಾವುದು? ಪಾಲಿಸ್ಯಾಕರೈಡ್. ಎರಡಕ್ಕಿಂತ ಹೆಚ್ಚು ಸರಳ ಶರ್ಕರದ ಅಣುಗಳಿದ್ದರೆ, ಕಂಟೈನಿಂಗ್ ಮೋರ್ ದ್ಯಾನ್ 2 ಸಿಂಪಲ್ ಶುಗರ್ ಮಾಲಿಕ್ಯೂಲ್, ಅಂದರೆ ಕಾರ್ಬೋಹೈಡ್ರೇಟ್ಗಳಲ್ಲಿ ಎರಡಕ್ಕಿಂತ ಹೆಚ್ಚು ಸಕ್ಕರೆ ಅಣುಗಳಿದ್ದರೆ ಅಥವಾ ಶರ್ಕರದ ಅಣುಗಳಿದ್ದರೆ ಅದಕ್ಕೆ ನಾವು ಏನು ಹೇಳ್ತೀವಿ? ಪಾಲಿಸ್ಯಾಕರೈಡ್. ಪಾಲಿ ಮೀನ್ಸ್ ಹಲವು ಅಂತ, ಮೆನಿ. ಅರ್ಥ ಆಯ್ತಾ? ಪಾಲಿಸ್ಯಾಕರೈಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈ ಪಾಲಿಸ್ಯಾಕರೈಡ್ಗೆ ಉದಾಹರಣೆಗಳು ಯಾವುದು? ಪಿಷ್ಟ, ಸ್ಟಾರ್ಚ್, ಗ್ಲೈಕೋಜನ್, ಸೆಲ್ಯುಲೋಸ್. ಈ ಮೂರು ಪ್ರಮುಖ ಉದಾಹರಣೆಗಳು. ಸ್ಟಾರ್ಚ್, ಗ್ಲೈಕೋಜನ್ ಮತ್ತು ಸೆಲ್ಯುಲೋಸ್ ಇವನ್ನ ಪ್ರಮುಖ ಉದಾಹರಣೆಗಳ ಕೊಡ್ಬೋದು. ಯಾವುದಕ್ಕೆ? ಪಾಲಿಸ್ಯಾಕರೈಡ್ಗೆ. ಇಲ್ಲಿ ಪಿಷ್ಟ ಎಲ್ಲಿರ್ತದೆ? ಆಲೂಗೆಡ್ಡೆಯಲ್ಲಿ ಇರುತ್ತೆ. ಪಿಷ್ಟ ಮೀನ್ಸ್ ಸ್ಟಾರ್ಚ್. ಆಲೂಗೆಡ್ಡೆಯಲ್ಲಿ ಜಾಸ್ತಿ ಇರ್ತದೆ. ಅನ್ನದ ಗಂಜಿಯಲ್ಲಿ ನಾವು ಸ್ಟಾರ್ಚನ್ನು ಹೆಚ್ಚಾಗಿ ನೋಡಬಹುದು. ಇಲ್ಲಿ ನೋಡಿ, ಮೋಸ್ಟ್ ವಾಂಟೆಡ್ ಹೇಳ್ತೀವಿ ನೋಡಿ, ಗ್ಲೈಕೋಜನ್ ಸಹ ಒಂದು ಪಾಲಿಸ್ಯಾಕರೈಡ್ ಆಗುತ್ತೆ. ಇದನ್ನು FD ಅಲ್ಲಿ ಕೇಳಿದರೆ ಗ್ಲೈಕೋಜನ್ ಒಂದು ಡ್ಯಾಶ್. ಓಕೆ, ಅಲ್ಲಿ ಪಾಲಿಸ್ಯಾಕರೈಡ್ ಆಪ್ಷನ್ ಬಂದಿಲ್ಲ. ಕಾರ್ಬೋಹೈಡ್ರೇಟ್, ಗ್ಲೈಕೋಜನ್ ಒಂದು ಡ್ಯಾಶ್ ಅಂತ ಕ್ವಶನ್ ಕೇಳಿದರೆ ಆಪ್ಷನ್ ಎ ಕಾರ್ಬೋಹೈಡ್ರೇಟು, ಆಪ್ಷನ್ ಬಿ ಲಿಪಿಡ್, ಪ್ರೋಟೀನು ಯಾವುದು ಅಲ್ಲ. ಯಾವ ಆಪ್ಷನ್ ಹೋಗಬೇಕು? ಕಾರ್ಬೋಹೈಡ್ರೇಟ್. ಅರ್ಥ ಆಯ್ತಾ? ಇಲ್ಲಿ ಗ್ಲೈಕೋಜನ್ ಅಂದಾಗ ಒಂದು ಪಾಯಿಂಟ್ ಗೊತ್ತಿರಬೇಕು. ಪ್ರಾಣಿಗಳಲ್ಲಿ ಆಹಾರವು ಯಾವ ರೂಪದಲ್ಲಿ ಸಂಗ್ರಹ ಆಗುತ್ತದೆ ಅಂತ ಕ್ವಶನ್ ಕೇಳ್ತಾರೆ. ಯಾವ ಆಪ್ಷನ್ ಹೋಗಬೇಕು? ಗ್ಲೈಕೋಜನ್. ಸ್ನೇಹಿತರೆ, ನಾವು ತಿಂದಂತಹ ಬಹುತೇಕ ಆಹಾರ, ಮ್ಯಾಕ್ಸಿಮಮ್ ಫುಡ್ ಏನಾಗುತ್ತೆ? ಆಫ್ಟರ್ ಡೈಜೆಷನ್, ಜೀರ್ಣ ಆದಮೇಲೆ ಮೋಸ್ಟ್ ಆಫ್ ದ ಫುಡ್, ಬಹುತೇಕ ಆಹಾರ ಕನ್ವರ್ಟ್ ಆಗುವುದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಯಾವಾಗ ನಮ್ಮ ರಕ್ತದಲ್ಲಿ ಅಥವಾ ನಮ್ಮ ಬಾಡಿಯಲ್ಲಿ ಗ್ಲೂಕೋಸ್ ಜಾಸ್ತಿ ಆಗುತ್ತೋ ಆಗ ಪ್ಯಾಂಕ್ರಿಯಾಸಿಂದ, ಮೇದೋಜೀರಕ ಗ್ರಂಥಿಯಿಂದ ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿಯಾಗಿ ನಮ್ಮ ಬಾಡಿಗೆ ಎಷ್ಟು ಗ್ಲೂಕೋಸ್ ಬೇಕೋ ಅಷ್ಟು ಗ್ಲೂಕೋಸನ್ನು ಬಿಟ್ಟು ಎಕ್ಸ್ಟ್ರಾ ಗ್ಲೂಕೋಸನ್ನು, ಹೆಚ್ಚಾದ ಗ್ಲೂಕೋಸನ್ನು ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡುತ್ತೆ. ಯಾವುದು? ಇನ್ಸುಲಿನ್ ಕಾರ್ಯ ಏನು? ಗ್ಲೂಕೋಸನ್ನು ಗ್ಲೈಕೋಜನ್ ಆಗಿ ಪರಿವರ್ತನೆ ಮಾಡುತ್ತದೆ. ಈ ಪರಿವರ್ತನೆಗೊಂಡ ಗ್ಲೈಕೋಜನು ಎಲ್ಲಿ ಹೋಗಿ ಸಂಗ್ರಹ ಆಗುತ್ತೆ? ಹಾಗೆ ಈ ಪರಿವರ್ತನೆಗೊಂಡಂಥ ಗ್ಲೈಕೋಜನು ಲಿವರಲ್ಲಿ ಹೋಗಿ ಸಂಗ್ರಹ ಆಗುತ್ತೆ. ಅರ್ಥ ಆಯ್ತಾ? ಪ್ರಶ್ನೆ ಹೆಂಗೆ ಹೇಳ್ತಾರೆ? ಪ್ರಾಣಿಗಳಲ್ಲಿ ಆಹಾರವು ಯಾವ ರೂಪದಲ್ಲಿ ಸಂಗ್ರಹ ಆಗಿರುತ್ತದೆ? ಆನ್ಸರ್ ಗ್ಲೈಕೋಜನ್. ಎಲ್ಲಿ ಸಂಗ್ರಹ ಆಗುತ್ತದೆ? ಆನ್ಸರ್ ಲಿವರ್. ಅರ್ಥ ಆಯ್ತಾ? ಇನ್ನು ಸೆಲ್ಯುಲೋಸನ್ನು ನಾವು ಸೆಲ್ಯುಲೋಸ್ ಇರ್ತಕ್ಕಂಥ ಫುಡ್ಡನ್ನು ಹೆಚ್ಚು ತಿಂತಾ ಹೋದರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ವಿಸರ್ಜನೆ ಚೆನ್ನಾಗಾಗುತ್ತೆ, ಎಕ್ಸ್ಕ್ರೀಷನ್ ಈಸಿಯಾಗಿ ಆಗುತ್ತೆ. ಎಸ್ ಸ್ನೇಹಿತರೆ, ಮತ್ತೊಂದು ಇಲ್ಲಿ ತನಕ ಅಡ್ವಾಂಟೇಜ್ ಹೇಳಿ. ಈಗ ಡಿಸ್ಅಡ್ವಾಂಟೇಜ್. ಕಾರ್ಬೋಹೈಡ್ರೇಟ್ಗಳಿರುವ ಫುಡ್ಡನ್ನು ಹೆಚ್ಚು ತಿಂತಾ ಹೋದರೆ ನಮ್ಮ ಬಾಡಿ ವೇಟ್ ಇನ್ಕ್ರೀಸ್ ಆಗಿ, ನಮ್ಮ ದೇಹದ ತೂಕ ಹೆಚ್ಚಾಗಿ ನಮ್ಗೆ ಯಾವ ರೋಗ ಬರುತ್ತೆ? ಸ್ಥೂಲತೆ ಬರುತ್ತೆ. ಸ್ಥೂಲತೆ, ಬಾಡಿ ವೇಟ್ ಇನ್ಕ್ರೀಸ್ ಆಗುತ್ತೆ, ಬಾಡಿ ವೇಟ್ ಎಕ್ಸಸ್ ಆಗುತ್ತೆ. ಅದಕ್ಕೆ ನಾವು ಸ್ಥೂಲತೆ. ಅರ್ಥ ಆಯ್ತಾ? ಇಷ್ಟು ಕಾರ್ಬೋಹೈಡ್ರೇಟ್ಗಳು. ಇನ್ನು ಎರಡನೇ ಆಹಾರದ ಘಟಕ ಯಾವುದು? ಲಿಪಿಡ್ಸ್. ಅದು ಕೊಬ್ಬುಗಳು. ಕೊಬ್ಬುಗಳು ಹೇಗೆ ಮಾಡಲ್ಪಟ್ಟಿವೆ ಅಥವಾ ಲಿಪಿಡ್ಗಳು ಹೇಗೆ ಮಾಡಲ್ಪಟ್ಟಿವೆ ಅಂದರೆ, ಲಿಪಿಡ್ಸ್ ಆರ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಕನ್ಸಿಸ್ಟಿಂಗ್ ಆಫ್ ಕಾರ್ಬನ್, ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್. ಲಿಪಿಡ್ಗಳಿರುವ ಧಾತುಗಳು. ಲಿಪಿಡ್ಗಳು ಸಾವಯವ ಸಂಯುಕ್ತಗಳಾಗಿದ್ದು ಕಾರ್ಬನ್ನು, ಆಕ್ಸಿಜನ್ನು, ಹೈಡ್ರೋಜನಿಂದ ಮಾಡಲ್ಪಟ್ಟಿವೆ. ಅಂದರೆ ಸರ್, ಸೇಮ್ ಪಾಯಿಂಟ್ಸ್ನೇ ಕಾರ್ಬೋಹೈಡ್ರೇಟ್ಸ್ಗೂ ಹೇಳಿದ್ರಲ್ಲ, ಅಲ್ಲಿಗಿಂತ ಇಲ್ಲಿ ಕಾರ್ಬನ್ ಸ್ವಲ್ಪ ಜಾಸ್ತಿ ಇರ್ತದೆ, ಆಕ್ಸಿಜನ್ ಸ್ವಲ್ಪ ಜಾಸ್ತಿ ಇರ್ತದೆ, ಹೈಡ್ರೋಜನ್ ಸ್ವಲ್ಪ ಜಾಸ್ತಿ ಇರ್ತದೆ. ಸೇಮ್ ಎಲಿಮೆಂಟ್ಸ್, ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರ್ತದೆ, ಅಷ್ಟೇ ಡಿಫ್ರೆನ್ಸ್. ಎಸ್ ಸರ್, ನಾವು ತಿಂತಕ್ಕಂತಹ ಆಹಾರ, ಪ್ರತಿನಿತ್ಯ ನಾವು ತಿನ್ನುವ ಆಹಾರದಲ್ಲಿ, ನಾವು ಡೈಲಿ ತೊಗೊಳ್ತಕ್ಕಂಥ ಫುಡ್ಡಲ್ಲಿ ಎಷ್ಟು ಗ್ರಾಮ್ ಕೊಬ್ಬು ಇರಲೇಬೇಕು? ಎಷ್ಟು ಗ್ರಾಮ್ ಕೊಬ್ಬನ್ನು, ಎಷ್ಟು ಗ್ರಾಮ್ ಫ್ಯಾಟನ್ನು ನಾವು ಕಂಪಲ್ಸರಿ ತಗೊಳ್ಳೇಬೇಕು ನಮ್ಮ ಬಾಡಿಗೆ? ಆನ್ಸರ್ 75 ಗ್ರಾಮ್, 75 ಗ್ರಾಮ್. ಅರ್ಥ ಆಯ್ತಾ? ಪ್ರತಿನಿತ್ಯ ನಮ್ಮ ಸಾಮಾನ್ಯ ಆಹಾರದಲ್ಲಿರಬೇಕಾದ ಕೊಬ್ಬಿನ ಪ್ರಮಾಣ ಎಷ್ಟು? 75 ಗ್ರಾಮ್. ಸ್ನೇಹಿತರೆ, ನಾನು ಹೇಳುತ್ತಿರುವುದು ಟೆಕ್ಸ್ಟ್ ಬುಕ್ ಪಠ್ಯ ಪುಸ್ತಕದ ಪ್ರಕಾರ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಎಸ್, ಇಲ್ಲಿ 1 ಗ್ರಾಮ್ ಕೊಬ್ಬಿಂದ, ಕೇವಲ ಒಂದೇ 1 ಗ್ರಾಮ್ ಕೊಬ್ಬಿಂದ ಎಷ್ಟು ಶಕ್ತಿ ಬಿಡುಗಡೆ ಆಗ್ಬೋದು? 3.7 ಕಿಲೋ ಜೌಲ್.
3.7 kilojule. 1 gram of lipids releases 3.7 kilojule of energy. ಒಟ್ಟಾರೆ ಕಾರ್ಬೋಹೈಡ್ರೇಟ್ಗಳಿಗಿಂತ ಲಿಪಿಡಲ್ಲಿ ಹೆಚ್ಚು ಶಕ್ತಿ ಸಿಗುತ್ತೆ ನಮ್ಮ ಬಾಡಿಗೆ. ಇಲ್ಲೊಂದು ಪ್ರಶ್ನೆ ಕೇಳ್ತಾರೆ, ಇಲ್ಲೊಂದು ಇಂಡೈರೆಕ್ಟ್ ಪ್ರಶ್ನೆ ಕೇಳ್ತಾರೆ. ಹೆಚ್ಚು ಕ್ಯಾಲೋರಿ ಮೌಲ್ಯವನ್ನು ಹೊಂದಿರುವ ಪೋಷಕಾಂಶ ಯಾವುದು? ಐ ಕ್ಯಾಲರಿಫಿಕ್ ವ್ಯಾಲ್ಯೂ ನ್ಯೂಟ್ರಿಯೆಂಟ್. ಹಾಗೆ ಯಾವ ಆಪ್ಷನ್ ಹೋಗಬೇಕು? ಕೊಬ್ಬುಗಳು. ನೋಡಿ, 1 ಗ್ರಾಮ್ ಆಫ್ ಕಾರ್ಬೋಹೈಡ್ರೇಟ್ ಅಂದಾಗ ನಾನು 1.7 ಕಿಲೋಜೌಲ್ ಅಂದೆ. ಇಲ್ಲಿ 1 ಗ್ರಾಮ್ ಆಫ್ ಲಿಪಿಡ್ ಅಂದಾಗ 3.7 ಕಿಲೋಜೌಲ್ ಅಂದೆ. ಯಾವ ಜಾಸ್ತಿ? ಲಿಪಿಡ್ ಜಾಸ್ತಿ. ಆದ್ದರಿಂದ ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ಗಳಿಗಿಂತ ಲಿಪಿಡನ್ನು ನಾವು ಹೆಚ್ಚು ತಗೊಂಡಾಗ ನಮ್ಮ ಬಾಡಿಗೆ ಹೆಚ್ಚು ಶಕ್ತಿ ಸಿಗ್ತಾ ಹೋಗುತ್ತೆ. ಬರ್ಕೊಡೋ ಪ್ರಶ್ನೆ ಈ ಪಾಯಿಂಟನ್ನು ಹೆಂಗೆ ಕೇಳ್ತಾರೆ? ಹೆಚ್ಚು ಕ್ಯಾಲೋರಿ ಮೌಲ್ಯವನ್ನು ಹೊಂದಿರುವ ಪೋಷಕಾಂಶ ಯಾವ ಆಪ್ಷನ್ ಹೋಗಬೇಕು? ಕೊಬ್ಬುಗಳು, ಲಿಪಿಡ್ಸ್. ಐ ಕ್ಯಾಲರಿಫಿಕ್ ವ್ಯಾಲ್ಯೂ ನ್ಯೂಟ್ರಿಯೆಂಟ್. ಯಾವ ಆಪ್ಷನ್ನು? ಫ್ಯಾಟ್ಸ್. ಎಸ್, ಆಯಿತಾ. ಇನ್ನು ಇಲ್ಲಿ ನೀವೆಲ್ಲ ಹೆಚ್ಚು ಕೊಬ್ಬನ್ನು ತಿಂತಾ ಹೋದರೆ, ಮಾಂಸವನ್ನು ಹೆಚ್ಚು ತಿಂತಾ ಹೋದರೆ, ಅದಕ್ಕೆ ಜೊತೆಗೆ ಬೆಣ್ಣೆಯನ್ನು, ತುಪ್ಪವನ್ನು ಹೆಚ್ಚು, ಒಟ್ಟಾರೆ ಫ್ಯಾಟ್ ಐಟಮ್ಸನ್ನು ಹೆಚ್ಚು ತಿಂತಾ ಹೋದರೆ ನಮ್ಮ ಬಾಡಿಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ನೀವೆಲ್ಲ ಕೇಳಿರ್ತೀರಿ. ಕೊಲೆಸ್ಟ್ರಾಲ್ ಹಂಗಂದ್ರೇನು? ಕೊಲೆಸ್ಟ್ರಾಲ್ ಮೀನ್ಸ್ ವಾಟ್? ಕೊಲೆಸ್ಟ್ರಾಲ್ ಅಂದರೆ ಈ ಪಾಯಿಂಟು ಕೇಳಿದರೆ, ಕೊಲೆಸ್ಟ್ರಾಲ್ ಎಂದರೆ ಕೊಬ್ಬುಯುಕ್ತ ಆಲ್ಕೋಹಾಲ್. ಕೊಲೆಸ್ಟ್ರಾಲ್ ಮೀನ್ಸ್ ಕೊಬ್ಬುಯುಕ್ತ ಆಲ್ಕೋಹಾಲ್. ಫ್ಯಾಟ್ ಪ್ಲಸ್ ಈಥೈಲ್ ಆಲ್ಕೋಹಾಲ್. ಫ್ಯಾಟ್ ಪ್ಲಸ್ ಈಥೈಲ್ ಆಲ್ಕೋಹಾಲ್ಗೆ ನಾವು ಏನು ಹೇಳ್ತೀವಿ? ಕೊಲೆಸ್ಟ್ರಾಲ್ ಅಂತೀವಿ. ಅರ್ಥ ಆಯ್ತಾ? ಈ ಥರ ಸ್ನೇಹಿತರೆ ಎಲ್ಲ ಪಾಯಿಂಟು ಆಲ್ರೆಡಿ ನನ್ನ ಬುಕ್ಕಲ್ಲಿ ಇದ್ದಾವೆ. ಎಲ್ಲ ಪಾಯಿಂಟ್ಸು 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದ್ದಾವೆ. ಅರ್ಥ ಆಯ್ತಾ? ನೀವೇನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ಪಾಯಿಂಟ್ಸು ನಾನು ಅಪ್ಡೇಟ್ ಮಾಡಿದ್ದೀನಿ. ಇಲ್ಲಿ ಮತ್ತೊಂದು ಪಾಯಿಂಟ್ ಇದೆ ನೋಡಿ, ಕೊಬ್ಬಿನ ಮೂಲಗಳು, ಸೋರ್ಸಸ್ ಆಫ್ ಲಿಪಿಡ್ಸ್. ಯಾವ್ಯಾವ ಫುಡ್ಡನ್ನು ನಮ್ಮ ಬಾಡಿಗೆ ತಗೊಂಡ್ರೆ ನಮ್ಮ ಬಾಡಿಗೆ ಕೊಬ್ಬು, ಫ್ಯಾಟ್ ಸಿಗ್ತಾ ಹೋಗುತ್ತೆ, ಲಿಪಿಡ್ ಸಿಗ್ತಾ ಹೋಗುತ್ತೆ. ಕಡಲೆಕಾಯಿ ಎಣ್ಣೆ, ಗ್ರೌಂಡ್ನಟ್ ಆಯಿಲ್, ತೆಂಗಿನ ಎಣ್ಣೆ, ಕೊಕೊನಟ್ ಆಯಿಲ್, ಸಾಸಿವೆ ಎಣ್ಣೆ, ಮಸ್ಟರ್ಡ್ ಆಯಿಲ್, ಎಣ್ಣೆ ಬೀಜಗಳು, ಆಯಿಲ್ ಸೀಡ್ಸ್, ಮಾಂಸ, ಮೀಟ್, ಹಾಲು, ಗಿಣ್ಣು, ಬೆಣ್ಣೆ, ತುಪ್ಪ. ಹಾಗೆ ಇವೆಲ್ಲವನ್ನು ತಿಂತಾ ಹೋದರೆ, ಈ ಫುಡ್ಡನ್ನು ನಾವು ತಿಂತಾ ಹೋದರೆ ನಮ್ಮ ಬಾಡಿಗೆ ಕೊಬ್ಬು ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ಇವನ್ನು ನಾವು ಒಟ್ಟಾಗಿದ್ದೀವಿ ಎಲ್ಲ ಥಿಂಗ್ಸನ್ನು. ಕಡಲೆಕಾಯಿ, ತೆಂಗಿನ ಎಣ್ಣೆ, ಸಾಸಿವೆ ಎಣ್ಣೆ, ಎಣ್ಣೆ ಬೀಜಗಳು, ಮಾಂಸ, ಹಾಲು, ಗಿಣ್ಣು, ಬೆಣ್ಣೆ, ತುಪ್ಪ, ಇವೆಲ್ಲವನ್ನು ಒಟ್ಟಾಗಿ ಏನು ಹೇಳ್ತೀವಿ? ಸೋರ್ಸ್ ಆಫ್ ಲಿಪಿಡ್ಸ್ ಅಂತೀವಿ. ಕೊಬ್ಬಿನ ಮೂಲಗಳಂತ ಕರಿತೀವಿ. ಅರ್ಥ ಆಯ್ತಾ? ಎಸ್, ಇಲ್ಲಿ ಕಾಣ್ತಿಲ್ಲ ಫುಡ್ಸ್ ಐ ಇನ್ ಫ್ಯಾಟ್. ಯಾವ್ಯಾವ ಫುಡ್ಡಲ್ಲಿ ಫ್ಯಾಟ್ ರಿಚ್ ಆಗಿರುತ್ತೆ ನೀವು ನೋಡ್ಬೋದು. ಚೀಸಲ್ಲಿರುತ್ತೆ, ಚೀಸು, ಬಟರು, ಚಾಕ್ಲೇಟ್ಸು, ಹಾಗೆ ಫ್ಯಾಟಿ ಮೀಟ್ಸ್, ಫಿಶ್ ಎಕ್ಸೆಟ್ರಾಸ್. ಅರ್ಥ ಆಯ್ತಾ? ಓಕೆ. ಎಸ್, ಇಲ್ಲಿ ನಮ್ಮ ಬಾಡಿಗೆ ಕೊಬ್ಬಿನ ಕೊರತೆಯಾದರೆ, ಅಂದರೆ ನಾವು ತಿಂತಕ್ಕಂಥ ಫುಡ್ಡಲ್ಲಿ ಎಣ್ಣೆ ಅಂಶ ಇಲ್ಲ ಅಂದರೆ, ಕೊಬ್ಬಿನ ಪ್ರಮಾಣ ಇಲ್ಲ ಅಂದರೆ, ಫುಲ್ಲು ನಾವು ಸರಿಯಾಗಿ ಕೊಬ್ಬನ್ನು ತಗೊಳ್ತಾ ಇಲ್ಲ, ಎಣ್ಣೆ ಪದಾರ್ಥಗಳನ್ನು ತಿಂತಾ ಇಲ್ಲ ಅಂದರೆ ನಮ್ಮ ಬಾಡಿಗೆ ಕೊಬ್ಬಿನ ಕೊರತೆಯಾದಾಗ ಬರ್ತಕ್ಕಂಥ ರೋಗ ಯಾವುದು? ಪ್ರೈನೋಡರ್ಮಾ. ಡಿಫಿಷಿಯನ್ಸಿ ಆಫ್ ಫ್ಯಾಟ್ ಕಾಸಸ್ ಪ್ರೈನೋಡರ್ಮಾ ಡಿಸೀಸ್. ಏನು ಪ್ರೈನೋಡರ್ಮಾ ಅಂದರೆ? ನಮ್ಮ ದೇಹದ ಚರ್ಮ ಡ್ರೈ ಆಗುತ್ತೆ, ಸ್ಕಿನ್ ಡ್ರೈ ಆಗುತ್ತೆ, ಚರ್ಮ ಸುಕ್ಕ ಆಗುತ್ತೆ, ಮಾಂಸಖಂಡಗಳು ಜೋತ್ ಬೀಳ್ತವೆ, ವಯಸ್ಸಾದಂಗೆ ಕಾಣ್ತೀವಿ. ಚರ್ಮ ಎಲ್ಲ ಫುಲ್ಲು ಡ್ರೈ ಆಗಿ ಸುಕ್ಕಾಗಿ ಚರ್ಮ ಏನಾಗುತ್ತೆ? ಜೋತ್ ಬೀಳುತ್ತೆ, ನಾವು ಏಜ್ ಆದಂಗೆ ಕಾಣಿಸ್ತೀವಿ. ಯಾವ ರೋಗ? ಪ್ರೈನೋಡರ್ಮಾ. ಅರ್ಥ ಆಯ್ತಾ? ಇನ್ನು ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು, ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್. ಯಾವ ವಿಟಮಿನ್ಗಳು ಫ್ಯಾಟಲ್ಲಿ ಡಿಸಾಲ್ವ್ ಆಗ್ತವೆ? ಈ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ. ಅರ್ಥ ಆಯ್ತಾ? ಎಸ್, ಇನ್ನು ಕೊಬ್ಬಿನ ಅಧಿಕ ಸೇವನೆಯಿಂದ ಉಂಟಾಗುವ ರೋಗಗಳು. ನಮ್ಮ ಡೈಲಿ ಲೈಫಲ್ಲಿ ನಾವು ಎರಾಬಿರಿ ಫ್ಯಾಟನ್ನು ತಿಂತಾ ಹೋದರೆ, ವಾರಕ್ಕೆ 2-3 ದಿನ ಮಟನ್ ಮಾಡಿಕೊಂಡು ತಿಂತಾ ಹೋದರೆ, ಫ್ಯಾಟ್ ಐಟಮ್ಸನ್ನು ಹೆಚ್ಚೆಚ್ಚು ತಿಂತಾ ಹೋದರೆ ಬರ್ತಕ್ಕಂಥ ರೋಗಗಳು, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಆಗ ಹೃದಯಾಘಾತ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು. ಅಥೆರೋಸ್ಕ್ಲಿರೋಸಿಸ್ ರೋಗ ಬರುತ್ತೆ. ಅಥೆರೋಸ್ಕ್ಲಿರೋಸಿಸ್ ಅಂದ್ರೇನು? ನಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗಿ ರಕ್ತನಾಳಗಳಲ್ಲಿ, ಬ್ಲಡ್ ವೆಸಲ್ಸಲ್ಲಿ, ರಕ್ತನಾಳಗಳ ಒಳಗಡೆ ಹೃದಯದಲ್ಲಿ ಕೊಲೆಸ್ಟ್ರಾಲ್ ಸಂಗ್ರಹ ಆಗುತ್ತೆ. ಆ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಆದರೆ ಅದಕ್ಕೆ ನಾವು ಏನು ಹೇಳ್ತೀವಿ?
ಅಥೆರೋಸ್ಕ್ಲಿರೋಸಿಸ್ ಅಂತೀವಿ. ಇದೇ ಥರ ಆಗ್ತಾ ಹೋದರೆ ಮುಂದೆ ಏನಾಗ್ಬೋದು, ಹೃದಯಾಘಾತ ಆಗ್ಬೋದು. ಅರ್ಥ ಆಯ್ತಾ? ಇಲ್ಲೊಂದು ಮತ್ತೊಂದು ಪ್ರಶ್ನೆ ಕೇಳ್ತಾ ನೋಡ್ಕೋಬೇಕು. ಚಳಿಗಾಲದಲ್ಲಿ ಎಂತಹ ಆಹಾರ ಪದಾರ್ಥಗಳನ್ನು ಹೆಚ್ಚು ಸೇವಿಸಬೇಕು ಅಂತ ಕೇಳ್ತಾರೆ. ಆನ್ಸರ್, ಕೊಬ್ಬಿನಿಂದ ಕೂಡಿರುವ ಆಹಾರ ಪದಾರ್ಥಗಳನ್ನು ಹೆಚ್ಚು ಸೇವಿಸಬೇಕು. ವಿಂಟರ್ ಸೀಸನ್ ಅಂದಾಗ ವಿಂಟರ್ ಸೀಸನ್ ಚಳಿಗಾಲದಲ್ಲಿ ಎಂತಹ ಆಹಾರ ಪದಾರ್ಥಗಳನ್ನು ಹೆಚ್ಚು ಸೇವಿಸಬೇಕು? ಕೊಬ್ಬಿನಿಂದ ಕೂಡಿರುವ ಆಹಾರ ಪದಾರ್ಥಗಳು. ಕೊಬ್ಬಿನಿಂದ ಕೂಡಿರುವ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ತಾ ಹೋದರೆ ನಮ್ಮ ದೇಹಕ್ಕೆ ಬಂದಂಥ ಕೊಬ್ಬು ನಮ್ಮ ದೇಹವನ್ನು ಚಳಿಯಿಂದ ಕಾಪಾಡುತ್ತೆ. ಓಕೆನಾ? ಎಸ್. ಇನ್ನು ನೆಕ್ಸ್ಟ್ ಪಾಯಿಂಟ್, ಹೈಡ್ರೋಜಿನೀಕರಣ. ಸ್ನೇಹಿತರೆ, ಇಲ್ಲಿ ಎಣ್ಣೆ, ಅಡುಗೆ ಎಣ್ಣೆ ನಮ್ಮ ಬಳಿ ಬೇಜಾನಿದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಸ್ನೇಹಿತರೆ, ಎಣ್ಣೆಗೂ ಕೊಬ್ಬಿಗೆ ಏನು ಡಿಫ್ರೆನ್ಸ್ ಇದೆ? ಎಣ್ಣೆಗೂ ಮತ್ತು ಕೊಬ್ಬಿಗೆ ಏನು ಡಿಫ್ರೆನ್ಸು? ಎಣ್ಣೆಯ ಸಂಗ್ರಹ ಕಾಲ ಕಡಿಮೆ, ಎಣ್ಣೆಯ ಶೆಲ್ಫ್ ಲೈಫ್, ಆಯಿಲ್ ಶೆಲ್ಫ್ ಲೈಫ್ ಏನೋ ಕಡಿಮೆ, ಅಂದರೆ ಬೇಗ ಕೆಟ್ಟೋಗುತ್ತೆ. ಆಯಿತಾ? ಫಾಸ್ಟಾಗಿ ಯೂಸ್ ಮಾಡಿಬಿಡ್ಬೇಕು. ಆದರೆ ಕೊಬ್ಬಿನ ಸಂಗ್ರಹಣ ಕಾಲ ಫ್ಯಾಟ್ ಶೆಲ್ಫ್ ಲೈಫ್ ಜಾಸ್ತಿ, ಅಂದರೆ ಕೊಬ್ಬಿನ ಪದಾರ್ಥಗಳನ್ನು ನಾವು ಹೆಚ್ಚು ಕಾಲ ಇಟ್ಕೊಂಡು ಯೂಸ್ ಮಾಡ್ತಾ ಹೋಗ್ಬೋದು. ಉದಾಹರಣೆ ಯಾವುದು? ತುಪ್ಪ. ನಾವು ತುಪ್ಪವನ್ನು ಏನು ಮಾಡ್ಬೋದು? ತುಪ್ಪವನ್ನು ಕಾಯಿಸಿ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡು ಏನು ಮಾಡ್ತೀವಿ? ಓಕೆ, 3 months 4 months ಯೂಸ್ ಮಾಡ್ತಾ ಹೋಗ್ತೀವಿ. ಅಂದರೆ ಎಣ್ಣೆಗಿಂತ ಕೊಬ್ಬಿನ ಸಂಗ್ರಹಣ ಕಾಲ ಶೆಲ್ಫ್ ಲೈಫ್ ಜಾಸ್ತಿ. ಓಕೆನಾ? ಮತ್ತೊಂದು ನೋಡಿ, ಎಣ್ಣೆಯನ್ನು ಟ್ರಾನ್ಸ್ಪೋರ್ಟ್ ಮಾಡುವುದು ಡಿಫಿಕಲ್ಟ್. ಎಣ್ಣೆಯನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಚೆಲ್ಬೋದು, ಲೀಕ್ ಆಗ್ಬೋದು, ವೇಸ್ಟ್ ಆಗ್ಬೋದು, ಪ್ಯಾಕೆಟ್ ಒಡೆದೋಗ್ಬೋದು ಇತ್ಯಾದಿ. ಅಂದರೆ ಒಟ್ಟಾರೆ ಎಣ್ಣೆಯನ್ನು ಟ್ರಾನ್ಸ್ಪೋರ್ಟ್ ಮಾಡುವುದು ಕಷ್ಟ, ಡಿಫಿಕಲ್ಟ್. ಆದರೆ ಕೊಬ್ಬನ್ನು ಟ್ರಾನ್ಸ್ಪೋರ್ಟ್ ಮಾಡುವುದು ಈಸಿ. ಯಾಕೇಳಿ, ಎಣ್ಣೆ ದ್ರವ, ಕೊಬ್ಬೇನೋ ಘನ. ಓಕೆ, ಈಗ ನಮ್ಮ ಬಳಿ ಬೇಜನ್ ಎಣ್ಣೆ ಇದೆ, ಮೀನ್ಸ್ ಅಡುಗೆ ಎಣ್ಣೆ ಇದೆ ಅಂತಂದರೆ ಅದನ್ನು ನಾವು ಕೊಬ್ಬಾಗಿ ಕನ್ವರ್ಟ್ ಮಾಡೋಕ್ಕಾಗಲ್ವಾ? ಹಾಗೆ ಮಾಡ್ಬೋದು. ಎಣ್ಣೆಗಳನ್ನು ಮೀನ್ಸ್ ಆಯಿಲ್ಸನ್ನು ಫ್ಯಾಟಾಗಿ ಕನ್ವರ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಕ್ಕಂಥ ಪ್ರೋಸೆಸ್ಸೇ ಹೈಡ್ರೋಜಿನೇಷನ್. ಹಂಗಂದ್ರೇನೋ, ಹೈಡ್ರೋಜನ್ ಅನಿಲವನ್ನು ಹಾಯಿಸಿ ದ್ರವರೂಪದ ಎಣ್ಣೆಗಳನ್ನು ಪರ್ಯಾಪ್ತ ಘನರೂಪದ ಕೊಬ್ಬುಗಳಾಗಿ ಪರಿವರ್ತನೆ ಮಾಡುವ ಕ್ರಿಯೆಗೆ ಏನು ಹೇಳ್ತೀವಿ? ಹೈಡ್ರೋಜಿನೇಷನ್. process of conversion of unsaturated oil into saturated fat by passing hydrogen gas called hydrogenation. ಅರ್ಥ ಆಯ್ತಾ? ಈ ಎಣ್ಣೆಗಳನ್ನು ಕೊಬ್ಬುಗಳಾಗಿ ಪರಿವರ್ತನೆ ಮಾಡುವಾಗ ಬಳಸತಕ್ಕಂತಹ ಕ್ರಿಯಾವರ್ಧಕ ಯಾವುದು? ಕ್ಯಾಟಲಿಸ್ಟ್ ಯಾವುದು? ಮೀನ್ಸ್ ಹಾಗೆ ಕ್ರಿಯಾವರ್ಧಕ ಯಾವುದು? ಯಾವ ಕ್ರಿಯಾವರ್ಧಕ ಯೂಸ್ ಮಾಡ್ತಾರೆ? ಆನ್ಸರ್, ನಿಕ್ಕಲ್. ಬಳಸಕ್ಕಂಥ ಕ್ಯಾಟಲಿಸ್ಟ್ ಯಾವುದು? ನಿಕ್ಕಲ್. ಓಕೆ, ಈ ಹೈಡ್ರೋಜನೀಕರಣ ಕ್ರಿಯೆ ಮೂಲಕ ತಯಾರಿಸಿದ ಆಹಾರ ಪದಾರ್ಥಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಕೊಡ್ಬೋದು? ವನಸ್ಪತಿ, ಡಾಲ್ಡಾ. ಡಾಲ್ಡವನ್ನು ತಯಾರು ಮಾಡುವುದು ಯಾವ ವಿಧಾನದ ಮೂಲಕ? ಹೈಡ್ರೋಜಿನೇಷನ್. ಈ ಒಂದು ವಿಧಾನದ ಮೂಲಕ ಡಾಲ್ಡವನ್ನು ತಯಾರು ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಇದನ್ನು FDAಲಿ ಈ ಪಾಯಿಂಟನ್ನು ಪದೇ ಪದೇ ಕೇಳಿದರೆ ಇದು ಎಲ್ಲರಿಗೂ ಗೊತ್ತಿರಲೇಬೇಕು. ಡೆಫಿನೇಷನು ಗೊತ್ತಿರಬೇಕು, ಬಳಸುವ ಕ್ರಿಯಾವರ್ಧಕ ಯಾವುದು ಅಂತಲೂ ಗೊತ್ತಿರಬೇಕು. ಈ ಒಂದು ವಿಧಾನದಿಂದ ತಯಾರಿಸಿದ ಆಹಾರ ಪದಾರ್ಥಕ್ಕೆ ಉದಾಹರಣೆ ಯಾವುದು ಕೊಡ್ಬೋದು? ವನಸ್ಪತಿ. ಈ ಪಾಯಿಂಟು ಸಹ ಗೊತ್ತಿರಬೇಕು. ಅರ್ಥ ಆಯ್ತಾ? ಎಸ್ ಸ್ನೇಹಿತರೆ, ಎಂದಿನಂತೆ ಈ ತರಗತಿಯಲ್ಲೂ ಸಹ ಒಂದು ಹೋಮ್ವರ್ಕನ್ನು ಕೊಡ್ತಾ ಇದ್ದೀನಿ. ಯಾವ ದೇಶದ ರಾಷ್ಟ್ರೀಯ ಪ್ಲಾಸ್ಟಿಕ್ ಸರ್ಜರಿ ದಿನವನ್ನು ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನವೆಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಥೈಲ್ಯಾಂಡ್, ಆಪ್ಷನ್ ಡಿ ಸಿಂಗಾಪುರ್. ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಕಮೆಂಟ್ ಮಾಡಿ. ಸ್ನೇಹಿತರೆ, ನಾನು ಕೊಡ್ತಾ ಇರ್ತಕ್ಕಂತಹ ವಿಡಿಯೋಗಳು, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಕ್ಕಂತಹ ವಿಚಾರಗಳು ನಿಮಗೆ ಲೈಕ್ ಆಗಿದ್ದರೆ, ಓಕೆ, ನಿಮಗೆ ಈ ವಿಚಾರಗಳು ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮತ್ತಷ್ಟು ನನ್ನ ಎನ್ಕರೇಜ್ ಮಾಡಿ. ಓಕೆ, ಎಸ್, ಧನ್ಯವಾದಗಳು.